ನಮಸ್ಕಾರ. ಈ BNSS ವಿಡಿಯೋಗಳನ್ನು ಮುಂದುವರಿಸ್ತಾ ಇದ್ದೀನಿ. ಈಗಾಗಲೇ ನಾನು BNSSಗೆ ಸಂಬಂಧಪಟ್ಟಂತೆ ಸುಮಾರು ವಿಡಿಯೋಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ. ಆ ಎಲ್ಲ ವಿಡಿಯೋಗಳನ್ನು ನಾನು ಹೇಳುವುದಾದರೆ ಇಟ್ ಈಸ್ ಎ ಫೆರಿಫೆರಲ್ ಇನ್ಫಾರ್ಮೇಷನ್ ಅಂತ ಹೇಳ್ಬೋದು. ನಾನು ನಿಮಗೆ ಇಡೀ ವಿಡಿಯೋದಲ್ಲಿ ಕಾನ್ಸೆಪ್ಟಲ್ಲಿ ಏನು ಮಾಡಿದ್ದೀನಿ ಅಂತಂದರೆ BNSSನ ಉದ್ದೇಶ ಏನು, ನಂತರ ಕೋರ್ಟ್ಗಳು ಅಂದರೆ ಏನು, ಕೋರ್ಟ್ಗಳಲ್ಲಿರ್ತಕ್ಕಂತಹ ವೇರಿಯಸ್ ಸ್ಟೇಜಸ್ ಏನು, ಆಮೇಲೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅಂದ್ರೇನು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿರ್ತಕ್ಕಂತಹ ಅಧಿಕಾರಿಗಳು ಯಾರ್ಯಾರು, ಈ ರೀತಿಯಾದಂತಹ ಒಂದು ವ್ಯವಸ್ಥೆಯ ಬಗ್ಗೆ ನಾನು ನಿಮ್ಮ ಹತ್ರ ಮಾತಾಡಿದ್ದೀನಿ. ಆದರೆ ಇವತ್ತು ಪ್ರಮುಖವಾಗಿ ನಾವು ಒಂದು ಕ್ರಿಮಿನಲ್ ಪ್ರೋಸೆಸ್ಸನ್ನು ಸ್ಟಾರ್ಟ್ ಮಾಡುವಂತಹ ಸ್ಟೇಜ್ಗೆ ನಾವು ಬಂದಿದ್ದೀವಿ ಅಂತ ಹೇಳ್ಬೋದು. ಟುಡೇ ವಿ ಹ್ಯಾವ್ ಕಮ್ ಟು ಎ ಸ್ಟೇಜ್ ವೇರ್ ದ ಪ್ರೋಸೆಸ್ ಗೆಟ್ಸ್ ರೋಲಿಂಗ್. ಯಾವುದೇ ಒಂದು ಕೃತ್ಯ ನಡೆದರೆ, ಕೃತ್ಯ ಒಳ್ಳೆಯದಿರ್ಬೋದು ಕೆಟ್ಟದ್ದಿರ್ಬೋದು, ಇರ್ತಕ್ಕಂಥ ಒಳ್ಳೆಯ ಕೃತ್ಯ ದಟ್ ಈಸ್ ಓಕೆ, ಸಮಾಜ ಅದನ್ನು ಒಪ್ಕೊಳ್ತದೆ. ದಿ ಸೊಸೈಟಿ ಆ್ಯಂಡ್ ದ ಸ್ಟೇಟ್ ವಿಲ್ ಅಕ್ಸೆಪ್ಟ್. ಕೃತ್ಯ ಕೆಟ್ಟದ್ದಾಗಿತ್ತು ಅಂತಂದರೆ ಆ ಕೃತ್ಯದಲ್ಲಿ ಎರಡು ಕೃತ್ಯಗಳಿದ್ದಾವೆ. ಒಂದು ಅಪರಾಧಿಕ ಕೃತ್ಯ, ಇನ್ನೊಂದು ಅಪಕೃತ್ಯ. ದೇರ್ ಈಸ್ ಎ ಕ್ರಿಮಿನಲ್ ರಾಂಗ್ ಆ್ಯಂಡ್ ದೇರ್ ಈಸ್ ಎ ಸಿವಿಲ್ ರಾಂಗ್. ಆ್ಯಂಡ್ ಆ್ಯಸ್ ಫಾರ್ ಆಸ್ ಅವರ್ BNSS ಈಸ್ ಕನ್ಸರ್ನ್ಡ್, we are into only criminal wrongs. ಈ ಕ್ರಿಮಿನಲ್ ರಾಂಗ್ಸ್ ಏನು ಅಥವಾ ಅಪರಾಧ ಅಂದ್ರೆ ಏನು ಅನ್ನುವುದನ್ನು ನಾವು ಈ ಒಂದು ಕೋಡ್ನಲ್ಲಿ ಬರೆದಿದ್ದೀವಿ. BNS, ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಬರೆದಿದ್ದೀವಿ. ಅಲ್ಲದೆ ಕೆಲವೊಂದು ಕಾನೂನುಗಳನ್ನು ಮಾಡಿ ಅವುಗಳನ್ನು ನಾವು ಏನು ಮಾಡಿದ್ದೀವಿ, ಅಪರಾಧಿಕ ಕೃತ್ಯಗಳು ಅಂತ ಹೇಳಿದ್ದೀವಿ. ಆದರೆ ಒಬ್ಬ ವ್ಯಕ್ತಿ ಅಪರಾಧಿಕ ಕೃತ್ಯವನ್ನು ಮಾಡಿದಾಗ ಆ ವ್ಯಕ್ತಿಗೆ ಶಿಕ್ಷೆ ಆಗಬೇಕು. ನಾಗರಿಕ ಅಪಕೃತ್ಯ ಆದರೆ ನಾವು ಅದಕ್ಕೆ ಪರಿಹಾರವನ್ನು ತಗೊಳ್ತೀವಿ, ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ತೊಗೊತೀವಿ, ಇಂಜೆಕ್ಷನ್ ತೊಗೋತೀವಿ, ದಟ್ಸ್ ದ ಡಿಫ್ರೆಂಟ್ ಥಿಂಗ್. ಆದರೆ ಅಪರಾಧಿಕ ಕೃತ್ಯ ನಡೆದರೆ ಅದು ಇಟ್ ಹ್ಯಾಸ್ ಟು ಬಿ ಫಾಲೋಡ್ ಬೈ ಸ್ಯಾಂಕ್ಷನ್, ಅಸ್ಟಿನ್ಸ್ ಲಾ, ಕಮಾಂಡ್ ಥಿಯರಿ ಅಂತ ಹೇಳ್ತೀವಿ ನಾವು. ಅಂದರೆ ಒಂದು ಅಪರಾಧ ನಡೀತು ಅಂದರೆ ಅಪರಾಧ ಮಾಡಿದ ವ್ಯಕ್ತಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥ ಒಂದು ಕಾನ್ಸೆಪ್ಟು. ಆದರೆ ಶಿಕ್ಷೆಯನ್ನು ನಾವು ಹಿಮ್ಸ್ ಆ್ಯಂಡ್ ಫ್ಯಾನ್ಸಿಯಲ್ಲಿ ಮಾಡೋಕ್ಕಾಗಲ್ಲ. ಇಟ್ ಕೆನಾಟ್ ಬಿ ಡನ್ ಆ್ಯಸ್ ದ ವೇ ಅರ್ಲಿಯರ್ ದ ಕಿಂಗ್ ವಾಸ್ ಥಿಂಕಿಂಗ್, ಆ್ಯಸ್ ದ ವೇ ಔರಂಗಜೇಬ್ ವಾಸ್ ಥಿಂಕಿಂಗ್. ನೋ, ನಾಟ್ ಲೈಕ್ ದ್ಯಾಟ್. As the way Hitler was thinking, not like that. There has to be a crystal clear procedure. ಆದ್ದರಿಂದ ಒಂದು ಅಪರಾಧ ಆದ ಕೂಡಲೇ ಮೊದಲು ಪ್ರಚಲಿತವಾಗಿ ಬರುವುದೇ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್. ಅಂದರೆ ಈ FIR ಅಂತ ಹೇಳ್ತೀವಿ, ಪ್ರಥಮ ಮಾಹಿತಿ ವರದಿ. ಪ್ರಥಮ ಮಾಹಿತಿ ವರದಿ. ಈ ಪ್ರಥಮ ಮಾಹಿತಿ ವರದಿಯೊಂದಿಗೆ ಈ ಚಕ್ರ ರೋಲ್ ಆಗ್ತದೆ. The BNSS starts rolling. BNSS is a vehicle of BNS. BNSS is a vehicle of BNS. ಅಂದರೆ ಒಂದು ಅಪರಾಧ ಆದ ಮೇಲೆ ಅಪರಾಧಿಗೆ ಶಿಕ್ಷೆ ಕೊಡುವ ಎಲ್ಲ ಪ್ರಕ್ರಿಯೆಗಳನ್ನು ನಾವೇನು ಮಾಡ್ತೀವಿ, BNSS ಅಲ್ಲಿ ಮಾಡ್ತೀವಿ. ಅದರಲ್ಲಿ ಪ್ರಥಮ ಹಂತ ಫಸ್ಟ್ ಇನ್ಫಾರ್ಮೇಷನ್. ಬಹಳ ಪ್ರಮುಖವಾದಂತಹ ಒಂದು ಕಾನ್ಸೆಪ್ಟ್ ಇದು. ಬಹಳ ಪ್ರಮುಖವಾದಂತಹ ಒಂದು ಕಾನ್ಸೆಪ್ಟನ್ನು ನಾನು ಇವತ್ತು ನಿಮ್ಮ ಮುಂದೆ ತರ್ತಾ ಇದ್ದೀನಿ. ನನ್ನ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು, ಆದರೆ ಈ ಒಂದು ಪರಿಕಲ್ಪನೆಯನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಬೇಕು. ಇಲ್ಲಿ ಇದು ಬಹಳ ಮಹತ್ವವಾದಂಥ ಒಂದು ಹಂತ. ಯಾರಿಗೆ ಅಂತಂದರೆ ನಾಗರಿಕರಿಗೆ, ಅತಿ ಮುಖ್ಯವಾಗಿ ಇದು ನ್ಯಾಯವಾದಿಗಳಿಗೆ ಮತ್ತು ನ್ಯಾಯಾಧೀಶರುಗಳಿಗೆ. ಒನ್ ಸೈಡ್ ದೇರ್ ಇಸ್ ಎ ಪೊಲೀಸ್, ಎನದರ್ ಸೈಡ್ ದೇರ್ ಇಸ್ ಎ ಜುಡಿಷಿಯರಿ. ಇಲ್ಲಿಯೂ ಕೂಡ ನಾವು ನೋಡ್ತೀವಿ ಯಾವ ರೀತಿ ವ್ಯವಸ್ಥೆಗಳಿರ್ತವೆ ಅನ್ನೋದು ನೀವು ನಾಳೆ ವಕೀಲರಾದ ಮೇಲೆ ನಿಮಗೆ ಇದೆಲ್ಲ ಗಮನಕ್ಕೆ ಬರುತ್ತೆ.
ಆದರೆ ಇಲ್ಲಿ ನಾವು ಕಾನ್ಸೆಪ್ಟ್ನ ತಿಳ್ಕೊಳ್ಳೋದು ಬಹಳ ಮುಖ್ಯ. ಟುಡೇ ಐ ಆಮ್ ಇನ್ ಟು ದ್ಯಾಟ್ ಜಾಬ್ ಆಫ್ ಮೇಕಿಂಗ್ ಯು ಅಂಡರ್ಸ್ಟ್ಯಾಂಡ್ Section 173. My whole lecture is only concentrated on Section 173 and somewhere 175 may come. ಇಲ್ಲಿ ಒಬ್ಬ ವ್ಯಕ್ತಿ ಕಂಪ್ಲೇಂಟ್ ಕೊಡ್ತಾನೆ. ಇದು ಕಂಪ್ಲೇಂಟ್ ಅಲ್ಲ, ಆ್ಯಕ್ಚುಲಿ ನಾವು ರೂಢಿಯಲ್ಲಿ ಇದಕ್ಕೆ ನಾವೇನು ಹೇಳ್ತೀವಿ, ಕಂಪ್ಲೇಂಟ್ ಅಂತ ಹೇಳ್ತೀವಿ. ಕಂಪ್ಲೇಂಟ್ ಅಲ್ಲ ಅದು. ಇಟ್ ಈಸ್ ಓನ್ಲಿ ಇನ್ಫಾರ್ಮೇಷನ್. ಈ ಇನ್ಫಾರ್ಮೇಷನ್ನು ದಾಖಲೆ ಆಗಬೇಕು. ದಿಸ್ ಇನ್ಫಾರ್ಮೇಷನ್, ಮಾಹಿತಿ, ಈ ಮಾಹಿತಿ ಅಧಿಕೃತವಾಗಿ ಆ ಸಂಬಂಧಪಟ್ಟಂತಹ ಪೊಲೀಸ್ ಸ್ಟೇಷನ್ನಲ್ಲಿ ದಾಖಲೆ ಆಗಬೇಕು. ದಟ್ ಈಸ್ ನೋನ್ ಆಸ್ FIR, ಪ್ರಥಮ ಮಾಹಿತಿ ವರದಿ. ದಟ್ ಈಸ್ ನೋನ್ ಆಸ್ FIR. And that FIR is recorded here in the police station. This is police station. And sir is in charge of police station. In charge officer of police station. ನನಗೆ ಬರವಣಿಗೆ ಗೊತ್ತಿದ್ರೆ ನಾನು ಬರವಣಿಗೆ ಬರ್ಕೊಡ್ತೀನಿ. ಅದರ್ವೈಸ್ ದ ಇನ್ಚಾರ್ಜ್ ಪರ್ಸನ್ will extract it in writing and this form will come out with a number. That is FIR. So in this FIR various aspects are involved. Now we will be seeing what is meant by FIR. Then we will look at what the BNSS says. And mainly Section 173. Information relating to offense against woman. ಇದಕ್ಕೆ ವಿಶೇಷವಾದ ಕಾಯ್ದೆಗಳಿದೆ. ಯಾವುದೇ ಒಂದು ಅಪರಾಧ ಮಹಿಳೆಯ ಮೇಲೆ ನಡೆದರೆ ಅದಕ್ಕೆ ಮತ್ತು ವಿಶೇಷ ಪ್ರಾವಧಾನಗಳು. There are certain different aspects. Then when FIR is given, normally FIR information is given, that is to be registered immediately. But there are instances where police can get 14 days time. Then we are going to see exactly what is the purpose of or object of FIR and who can file FIR. ಯಾರು FIR ಕೊಡ್ಬೋದು. ಆಮೇಲೆ FIR ನಲ್ಲಿ ಎರಡು ಹೊಸ ಕಾನ್ಸೆಪ್ಟ್ಗಳನ್ನು ನಾವು BNSS ನಲ್ಲಿ ನೋಡ್ತೀವಿ. ದಿಸ್ ಈಸ್ ಅವೈಲೇಬಲ್ ಇನ್ BNSS. ಇಟ್ ವಾಸ್ ನಾಟ್ ಅವೈಲೇಬಲ್ ಇನ್ CRPC. That is zero FIR and EFIR, electronic FIR. ನೀವು ನಿಮ್ಮ ಮನೆಯಲ್ಲೇ ಕುತ್ಕೊಂಡೆ FIR ರಿಜಿಸ್ಟರ್ ಮಾಡ್ಬೋದು. ಡಿಲೇ ಇನ್ ಫೈಲಿಂಗ್ FIR, ಒಂದು ವೇಳೆ ಈ ಮಾಹಿತಿಯನ್ನು ತಿಳಿಸುವಲ್ಲಿ ವಿಳಂಬವಾದರೆ ಏನಾಗುತ್ತೆ ಅಂತ. ಓಕೆ, ಇಫ್ ಆಫೀಸರ್ ಇನ್ ಚಾರ್ಜ್ ಆಫ್ ದ ಪೊಲೀಸ್ ಸ್ಟೇಷನ್ ರೆಫ್ಯೂಸ್ FIR, ಒಂದೊಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ರಾಜಕೀಯ ಪ್ರಭಾವ, MLAಗಳ ಪ್ರಭಾವ ಹೇಗಾಗತ್ತೆ ಅಂತಂದರೆ, ನೀವು 10 ಸಲ ಅಲ್ಲಿರಿ ಪೊಲೀಸ್ ಸ್ಟೇಷನ್ಗೆ, FIR ಮಾಡೋದಿಲ್ಲ ಅವರು. ಆವಾಗ ಏನು ಮಾಡಬೇಕು ಅಂತಕ್ಕಂಥದ್ದು. ಮತ್ತು ಇದಕ್ಕೆ ಸಂಬಂಧಪಟ್ಟಂತಹ ಐತಿಹಾಸಿಕವಾದಂತಹ ಒಂದು ಪ್ರಕರಣ, ಲಲಿತಾ ಕುಮಾರಿ ಪ್ರಕರಣ. ಕೇಸ್, ಫೇಮಸ್ ಕೇಸ್, ಲ್ಯಾಂಡ್ ಮಾರ್ಕ್ ಕೇಸ್. ಸೊ ಆಲ್ ದೀಸ್ ಥಿಂಗ್ಸ್ ವಿ ಆರ್ ಗೋಯಿಂಗ್ ಟು ಲುಕ್ ಟುಡೇ. ಆ್ಯಂಡ್ ಇವತ್ತು ನಾನು ನಿಮ್ಗೆ ಹೇಳೋದಿಷ್ಟೇ, ಇದನ್ನು ಸರಿಯಾದ ರೀತಿಯಲ್ಲಿ ಒಂದು ಸಲ ಅರ್ಥ ಮಾಡ್ಕೊಳ್ಳಿ. ಯಾಕೆಂದರೆ ಇದೇ ಫೌಂಡೇಶನ್ ಆಫ್ ಎ ಕ್ರಿಮಿನಲ್ ಕೇಸ್. ಇಲ್ಲಿ ಈ ಕ್ರಿಮಿನಲ್ ಕೇಸ್ನಲ್ಲಿ ಫೌಂಡೇಶನ್ನಲ್ಲಿ ಏನು ಮಾಡ್ತಾರೆ ಅಂತಂದರೆ, ಫೌಂಡೇಶನ್ ಭದ್ರವಾಗಿ ಹಾಕ್ತಾರೆ. ಕೆಲವೊಮ್ಮೆ ಉದ್ದೇಶಪೂರ್ವಕವಾಗಿ ಫೌಂಡೇಶನ್ ಕೆಳಗಡೆ ಕಲ್ಲ ಇಡೋದಿಲ್ಲ, ಅಂದರೆ ಬಿದ್ದು ಹೋಗ್ಬಿಡ್ಬೇಕು. ಸೊ ಆಲ್ ದೀಸ್ ಥಿಂಗ್ಸ್ ವಿಲ್ ಬಿ ಸೀಯಿಂಗ್ ಹಿಯರ್. ಫಸ್ಟ್ FIR ಮೀನಿಂಗ್. ವಿ ಆರ್ ಲುಕಿಂಗ್ ಎಟ್ ದ ಮೀನಿಂಗ್ ಆಫ್ FIR. ಅದರ ಅರ್ಥ ಏನು ಅಂತ ಆಲ್ರೆಡಿ ಅರ್ಥ ಹೇಳಿದ್ದೀನಿ ನಿಮಗೆ. ಎ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಈಸ್ ದ ಫಸ್ಟ್ ಸ್ಟೆಪ್. ಇಟ್ ಈಸ್ ದಿ ಫಸ್ಟ್ ಸ್ಟೆಪ್, ಸ್ಟಾರ್ಟಿಂಗ್ ಪಾಯಿಂಟ್. ಬೇಸಿಕಲಿ ಐ ಆಮ್ ಸ್ಟಾರ್ಟಿಂಗ್ BNSS ಟುಡೇ. ಇಫ್ ಐ ಸ್ಪೀಕ್ ರಿಯಲಿಸ್ಟಿಕಲಿ, ಇಲ್ಲಿವರೆಗೆ ನಿಮಗೆ BNSSನಲ್ಲಿ ಇರ್ತಕ್ಕಂಥ ಫೆರಿಫೆರಲ್ಸ್ ಹೇಳಿದ್ದೀನಿ ಹೊರತು, ಟುಡೇ ಐ ಆಮ್ ಸ್ಟಾರ್ಟಿಂಗ್ ದ ಫಸ್ಟ್ ಸ್ಟೇಜ್. ಫಸ್ಟ್ ಸ್ಟೆಪ್ ಇನ್ ಕ್ರಿಮಿನಲ್ justice process. In criminal justice process, it is the initial information given to the police about the commission of a cognizable offense. ಇದಕ್ಕೆ ಕನ್ನಡದಲ್ಲಿ
ಸಂಜ್ಞೇಯ ಅಂತಾರೆ. ಸಂಜ್ಞೇಯ ಅಪರಾಧ. ಸಂಜ್ಞೇಯ ಅಪರಾಧ ಕಾಗ್ನಿಜಿಬಲ್ ಅಫೆನ್ಸ್ ಆದಾಗ ಏನು ನಾವು ಮಾಹಿತಿಯನ್ನು ಕೊಡ್ತೀವೋ ಆ ಮಾಹಿತಿಯನ್ನು ಅದಕ್ಕೊಂದು ನಂಬರ್ ಕೊಟ್ಟು ಅದನ್ನು ರಿಜಿಸ್ಟರ್ ಮಾಡಿ ಅದರದ್ದು ಸಂಕ್ಷಿಪ್ತ ವರದಿಯನ್ನು ರಿಜಿಸ್ಟರ್ ಮಾಡ್ಕೋಬೇಕು ಪೊಲೀಸ್ ಸ್ಟೇಷನ್. ಅದಕ್ಕೆ ನಾವೇನಂತೀವಿ FIR ಅಂತೀವಿ. ನೋ ದ ಕ್ವಶನ್ ಈಸ್ ವಾಟ್ ಈಸ್ ಕಾಗ್ನಿಜಿಬಲ್ ಅಫೆನ್ಸ್? ನಾರ್ಮಲಿ ಎನಿ ಅಫೆನ್ಸ್ ವಿಚ್ ನೀಡ್ಸ್ ಎ ಕನ್ವಿಕ್ಷನ್ ಮೋರ್ ದ್ಯಾನ್ 3 years ಈಸ್ ಕಾಲ್ಡ್. ಅದಕ್ಕೆ ನಾವೇನಂತ ಅಂದರೆ ಇದು ಸೀರಿಯಸ್ ಅಪರಾಧ, ಗಂಭೀರ ಅಪರಾಧ ಅಂತ ಹೇಳ್ಬೋದು ನಾವು. ಇನ್ನೊಂದು ಅರ್ಥ ನಾವು ಇದಕ್ಕೆ ಗಂಭೀರ ಅಪರಾಧ ಅಂತಲೂ ಬರಿಬೋದು. ಗಂಭೀರ ಅಪರಾಧ. ಸಾಮಾನ್ಯ ಏನಾಗುತ್ತೆ ಅಂತಂದ್ರೆ ನಾವು ಶೆಡ್ಯೂಲ್ 1 BNSS ಅಲ್ಲಿ ಯಾವುದು ಕಾಗ್ನಿಜಿಬಲ್ ಯಾವ್ದು ನಾನ್ ಕಾಗ್ನಿಜಿಬಲ್ ಅಂತ ಬರೆದು ಬಿಟ್ಟಿದ್ದೀವಿ. ಅಪರಾಧಗಳ ಲಿಸ್ಟ್ ಇದೆ, ಅದು ಲಿಸ್ಟಲ್ಲಿ ಎಲ್ಲವನ್ನೂ ಬರೆದಿದ್ದೀವಿ. ಇದು ಕಾಗ್ನಿಜಿಬಲ್ಲು, ಇದು ನಾನ್ ಕಾಗ್ನಿಜಿಬಲ್ ಅಂತ ಬರೆದಿದ್ದೀವಿ. ಅದರ ಮೇಲೆ ಪೊಲೀಸ್ ಸ್ಟೇಷನ್ ಡಿಸೈಡ್ ಮಾಡುತ್ತೆ. ಅಂದರೆ ಯಾವುದು ಗಂಭೀರ ಅಪರಾಧ ಅಲ್ಲವೋ ಅದರ FIR ಅನ್ನು ರಿಜಿಸ್ಟರ್ ಮಾಡುವ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಾವಿಲ್ಲಿ ಇಂಡೈರೆಕ್ಟಾಗಿ ಕಾಣ್ತೀವಿ. ದ ಮೇನ್ ಪರ್ಪಸ್ ಆಫ್ FIR ಈಸ್ ಟು ಸೆಟ್ ದ ಕ್ರಿಮಿನಲ್ ಲಾ ಇನ್ ಮೋಷನ್. ನಾನು ಹೇಳಿದ್ನಲ್ಲ, ಇಟ್ ಇಸ್ ಎ ವೆಹಿಕಲ್ ಟು ಸೆಟ್ ದ law in motion, to initiate investigation. Its next step will be investigation and to record earliest version of the incident. ಮೊದಲು ಏನು ನಡೆದಿದೆ ಘಟನೆ ಅನ್ನೋದು ಪ್ರಥಮ ಮಾಹಿತಿಯಲ್ಲಿ ಏನು ಸಿಗ್ತದೆ ಅನ್ನೋದನ್ನು ಅದನ್ನು ದಾಖಲಿಸುವಂತಹ ಪ್ರಕ್ರಿಯೆ. ದಟ್ ಈಸ್ ವಾಟ್ ಈಸ್ FIR. ಪ್ರಥಮ ಮಾಹಿತಿ ವರದಿ ಎಂದರೆ ಸಂಜ್ಞೇಯ ಅಪರಾಧ ನಡೆದಿರುವ ಬಗ್ಗೆ ಪೊಲೀಸರಿಗೆ ನೀಡುವ ಪ್ರಾರಂಭಿಕ ಮಾಹಿತಿ. ಇದರ ಉದ್ದೇಶ ಕಾನೂನು ಪ್ರಕ್ರಿಯೆಯನ್ನು ಚಲನಗೊಳಿಸಿ ತನಿಖೆ ಪ್ರಾರಂಭಿಸುವುದಕ್ಕೆ ಇದೊಂದು ಪೀಠಿಕೆ ಮತ್ತು ಘಟನೆಗೆ ಸಂಬಂಧಿಸಿದ ಮೊದಲ ದಾಖಲೆಗಳನ್ನು ಸೃಷ್ಟಿಸುವುದು. ಸೊ ಎ ಪೇಪರ್ ಈಸ್ ಕ್ರಿಯೇಟೆಡ್. ಎ ಪೇಪರ್ ಲೈಕ್ ದಿಸ್ ಈಸ್ created. Now all these things are computerized. There is a software for that, and in that software the police station will be registering this FIR. ಇದರ ಅರ್ಥ ಇಷ್ಟನ್ನು ನಾವು ಹೇಳ್ಬೋದು. ದೆನ್ ಸೆಕ್ಷನ್ 173ಯ ಪ್ರಕಾರ ಏನು ಪ್ರಾವಧಾನಗಳಿದ್ದಾವೆ ಅಂತ ನಾವು ನೋಡೋದಾದರೆ, ಇಫ್ ವಿ ಸಿ ಸೆಕ್ಷನ್ 173, ಇಟ್ ಹ್ಯಾಸ್ ಗಾಟ್ ವೇರಿಯಸ್ ಸಬ್ ಕ್ಲಾಸಸ್. 173(1), 173(2), 173(3), 173(4). So many steps are there. Okay. Now, when the information is about cognizable offense is given orally to the officer in charge of the police station. Now, writing allare kodbodu, orally allare kodbodu. It must be reduced. Allirtakanta constable ಏನು ಮಾಡ್ತಾರೆ, ರೈಟರ್ಸ್ ಇರ್ತಾರೆ. They will reduce it in writing. ಆಮೇಲೆ ರೀಡ್ ಓವರ್ ದ ಇನ್ಫಾರ್ಮೇಷನ್, ಅದನ್ನು ಬರೆದ ಮೇಲೆ ಆ ಯಾರು ಓರಲಿ ಹೇಳಿರ್ತಾರಲ್ಲ ಆ ಓರಲಿ ಹೇಳಿದಂತಹ ವ್ಯಕ್ತಿಗೆ ಏನು ಮಾಡ್ತಾರೆ, ಅದನ್ನು ಓದಿ ಹೇಳ್ತಾರೆ. ಆಮೇಲೆ ಅದನ್ನು ಓದಿ ತಿಳ್ಕೊಂಡು ಅವನೇನು ಮಾಡಬೇಕು, ಆ FIR ಮೇಲೆ ಸೈನ್ ಮಾಡಬೇಕಾಗ್ತದೆ. ಹಿ ಹ್ಯಾಸ್ ಟು ಸೈನ್. ಇಫ್ ದ ಇನ್ಫಾರ್ಮೇಷನ್ ರಿಸೀವ್ಡ್ ಈಸ್ ಎಲೆಕ್ಟ್ರಾನಿಕಲಿ, ನಾವು ಮನೆಯಲ್ಲೇ ಕುತ್ಕೊಂಡು FIR ಫೈಲ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, 3 ದಿನದ ಒಳಗಡೆ ಹೋಗಿ ನಾವು ಸೈನ್ ಮಾಡಬೇಕು. ಇಟ್ ಮಸ್ಟ್ ಬಿ ಕನ್ವರ್ಟೆಡ್ ಟು ರಿಟರ್ನ್ ಫಾರ್ಮ್ ಆ್ಯಂಡ್ ವೆರಿಫೈಡ್ ಆ್ಯಂಡ್ ಸೈನ್ಡ್ ಬೈ ದ ಇನ್ಫಾರ್ಮೆಂಟ್ ವಿದಿನ್ 3 days. ಆಮೇಲೆ 3 ದಿನದ ಒಳಗಡೆ ನಾವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ FIR ಮಿನಿಮಮ್ ಅಂದರೆ 3 ದಿನ ಆದಮೇಲೆ ಹೋಗ್ಬೇಕಂತಿಲ್ಲ, ತಕ್ಷಣ ಹೋಗ್ಬೋದು ನೀವು. ಬಟ್ ಇನ್ನೂ ಬೇಗ ಅದು ರಿಜಿಸ್ಟರ್ ಆಗಬೇಕು ಅಂತಂದರೆ ಆನ್ಲೈನ್ ಪ್ರೊವಿಷನ್ ಈಸ್ ದೇರ್, ಎಲೆಕ್ಟ್ರಾನಿಕಲಿ ಮಾಡ್ಬೋದು. ಎ ಫ್ರೀ ಕಾಪಿ ಆಫ್ ದ FIR ಶಾಲ್ ಬಿ ಗಿವನ್ ಟು ದ ಇನ್ಫಾರ್ಮೆಂಟ್. ಆ ಒಂದು ಪ್ರಥಮ ಮಾಹಿತಿಯ ಪತ್ರವನ್ನು ಏನು ಮಾಡಬೇಕು, ದುಡ್ಡು ತಗೊಳ್ಳಾರ್ದ ಕೊಡಬೇಕು ಪೊಲೀಸರು. ಯಾರು ಮಾಹಿತಿ ಕೊಟ್ಟಿರ್ತಾರೆ ಅವರಿಗೆ ಒಂದು ಕಾಪಿ, ಅವ್ರಿಗೆ ಹಕ್ಕಿದೆ, ಕಾನೂನಾತ್ಮಕ ಹಕ್ಕಿದೆ. ಪ್ರಥಮ ಮಾಹಿತಿಯನ್ನು ಕೊಟ್ಟ ವ್ಯಕ್ತಿ ಅದರ ಒಂದು ಪ್ರತಿಯನ್ನು ತಾನು ಪಡ್ಕೊಳ್ಬೇಕು. ಯಾಕೆಂದ್ರೆ ತಾನು ಅಲ್ಲಿ ಸೈನ್ ಮಾಡಿರ್ತಾನೆ. ಏನು ಕೊಟ್ಟಂಥ ಇನ್ಫಾರ್ಮೇಷನ್ ಹಿ ಕ್ಯಾನ್ ಕ್ರಾಸ್ ಚೆಕ್. ದ ಇನ್ಫಾರ್ಮೇಷನ್ ಶಾಲ್ ಬಿ ಎಂಟರ್ಡ್ ಇನ್ ಟು ದ ಪ್ರಿಸ್ಕ್ರೈಬ್ಡ್ ರಿಜಿಸ್ಟರ್ ಎಟ್ ದ ಪೊಲೀಸ್ ಸ್ಟೇಷನ್. ನೋಡಿ, ಅಲ್ಲಿ ಒಂದು FIR ರಿಜಿಸ್ಟರ್ ಇರ್ತದೆ. ಇಟ್ ವಿಲ್ ಬಿ ಕ್ರೊನಾಲಜಿಕಲಿ ಕಂಟಿನ್ಯೂಸ್ಲಿ ನಂಬರ್ಡ್. ಸೊ ದ್ಯಾಟ್ ನಂಬರ್ ಯು ವಿಲ್ ಗೆಟ್ ಆನ್ ದ FIR. ದಿಸ್ ನಂಬರ್ ವಿಲ್ ಬಿ ಅವೈಲೇಬಲ್ ಹಿಯರ್. FIR ನಂಬರ್ 2425/2025. So this will be your FIR number, and the same is entered in the register of police station, so that you have to
ನೋಟಿಸ್. ಅದನ್ನೇ ಕನ್ನಡದಲ್ಲಿ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಕನ್ನಡದಲ್ಲಿ ಏನು ಹೇಳಿದ್ದನ್ನು ಕನ್ನಡದಲ್ಲಿ ರಿಪೀಟ್ ಆಗ್ತದೆ ನಾನು ಹೇಳೋದು. ಸಂಜ್ಞೆಯ ಅಪರಾಧದ ಕುರಿತು ಮೌಖಿಕವಾಗಿ ಮಾಹಿತಿ ನೀಡಿದರೆ ಅದನ್ನು ಬರಹ ರೂಪದಲ್ಲಿ ದಾಖಲಿಸಿ ಮಾಹಿತಿ ನೀಡುವ ವ್ಯಕ್ತಿಗೆ ಓದಿ ಕೇಳಿಸಿ ಅವರ ಸಹಿ ಪಡೆಯುವುದು. ಇಲೆಕ್ಟ್ರಾನಿಕ್ ಮಾಹಿತಿ ರೂಪದಲ್ಲಿ ಅಂದರೆ ಇಮೇಲ್ ಅಥವಾ ಆನ್ಲೈನ್, ನೋಡಿ ಅವ್ರದ್ದೊಂದು ಪೋರ್ಟಲ್ ಇರುತ್ತೆ, ಅಲ್ಲಿ ಮಾಡ್ಬೋದು, ಅಥವಾ ಯು ಕ್ಯಾನ್ ಸೆಂಡ್ ಎ ಇಮೇಲ್. ಬಂದರೆ ಅದನ್ನು 3 ದಿನದೊಳಗಲ್ಲಿ ಬರಹ ರೂಪದಲ್ಲಿ ಅವರಿಗೆ ಮತ್ತೆ ತಲುಪಿಸಬೇಕು. ಅದರ ಕಾಪಿ ನಿಮಗೆ ಉಚಿತವಾಗಿ ಸಿಗುತ್ತೆ. ಪೊಲೀಸ್ ಠಾಣೆಯ ನಿಗದಿತ ರಿಜಿಸ್ಟರ್ನಲ್ಲಿ ಅದನ್ನು ಎಂಟ್ರಿ ಮಾಡಲಾಗುತ್ತೆ. ಎಸ್, ದೇರ್ ಆರ್ ಪ್ರಾವಿಸೋ ಟು ಸೆಕ್ಷನ್ 173 ಪ್ರೊವೈಡೆಡ್. ಅದಕ್ಕೆ ಪ್ರಾವಿಸೋ ಅಂತೀವಿ ನಾವು. ಪ್ರೊವೈಡೆಡ್ ಇಫ್ ಇಟ್ ಈಸ್ ರಿಲೇಟಿಂಗ್ ಟು ವುಮನ್. ಆವಾಗ ಏನು ಮಾಡಬೇಕು? ಅಪರಾಧ ಮಹಿಳೆಯ ಮೇಲೆ ಆದಾಗ ಏನು ಮಾಡಬೇಕು? ನೊಂದ ವ್ಯಕ್ತಿ ಮಹಿಳೆಯಾಗಿದ್ದರೆ ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದನ್ನು ಈ ಪ್ರೊವಿಷನ್ಗಳು ಹೇಳ್ತವೆ. ಈ ಪ್ರೊವಿಷನ್ ಎ ಬಿ ಸಿ, ಪ್ರಾವಿಸೋ ಟು ಸೆಕ್ಷನ್ 173 ಏನು ಹೇಳ್ತವೆ? ವೆನ್ ದ ಇನ್ಫಾರ್ಮೇಷನ್ ರಿಲೇಟ್ಸ್ ಟು ಎನಿ ಅಫೆನ್ಸ್ ಕಮಿಟೆಡ್ ಅಗೇನ್ಸ್ಟ್ ಎ ವುಮನ್, ಆ ಅಪರಾಧ ಒಬ್ಬ ಮಹಿಳೆಯ ಮೇಲೆ ಆದಾಗ, ಸಚ್ ಆಸ್ ಸೆಕ್ಸುವಲ್ ಅಸಾಲ್ಟ್, ಸ್ಟಾಕಿಂಗ್, voyeurism or similar offenses, FIR shall be recorded by woman police officer. ಆ FIR-ನ ಮಹಿಳೆನೇ ಬರಿಬೇಕು. ಆರ್ ಎನಿ ವುಮನ್ ಆಫೀಸರ್ ಆಥರೈಸ್ಡ್ ಬೈ ದ ಗೌರ್ಮೆಂಟ್. ನಾರ್ಮಲಿ ಇತ್ತಿತ್ತಲಾಗಿ ಪೊಲೀಸ್ ಸ್ಟೇಷನಲ್ಲಿ ಮಹಿಳಾ ಪೊಲೀಸ್ ಕಾನ್ಸ್ಟೇಬಲ್ಗಳು ಇರ್ತಾರೆ. ದೇ ವಿಲ್ ಮ್ಯಾನೇಜ್ ಇಟ್. ಇಫ್ ದ ವಿಕ್ಟಿಮ್ ಈಸ್ ಫಿಸಿಕಲಿ ಆ್ಯಂಡ್ ಮೆಂಟಲಿ ಡಿಸೇಬಲ್ಡ್, ನೋಡಿ ಆ ವ್ಯಕ್ತಿ ಏನು ಹಲ್ಲೆಗೆ ಒಳಗಾದಂತಹ ವ್ಯಕ್ತಿ, ಓಕೆ, ಆ ಫಿಸಿಕಲಿ ಮೆಂಟಲಿ ಸಮಸ್ಯೆ ಏನಾದ್ರು ಇದ್ದರೆ ಅವ್ರ ಮನೆಗೆ ಹೋಗಿ FIR ತಗೊಳ್ಬೇಕು. ದ FIR ಮಸ್ಟ್ ಬಿ ರಿಕಾರ್ಡೆಡ್ ಎಟ್ ಹರ್ ರೆಸಿಡೆನ್ಸ್. ಪೊಲೀಸ್ ಹ್ಯಾವ್ ಟು ಗೋ ಟು ಹರ್ ಹೌಸ್. ಎ ಸ್ಪೆಷಲ್ ಎಜುಕೇಟರ್ ಆ್ಯಂಡ್ ಆರ್ ಎ ಪರ್ಸನ್ ಸಿ ಟ್ರಸ್ಟ್ಸ್. ಮತ್ತು ಯಾರು ಆ ವ್ಯಕ್ತಿ ಹಿಂಸೆಗೊಳಗಾಗಿರ್ತಾರೆ ಅವರ ಒಂದು ನಂಬಿಕೆ ಯಾರ ಮೇಲೆ ಇರ್ತದೆ, ಅವರ ಹೇಳಿಕೆಗಳನ್ನು ಕ್ರೋಢೀಕರಿಸಿ ಸಿಂಕ್ರನೈಸ್ ಮಾಡಿ FIR-ನ ತಯಾರಿಸಬೇಕಾಗ್ತದೆ. ದಿಸ್ ಎನ್ಶ್ಯೂರ್ಸ್ ಸೆನ್ಸಿಟಿವಿಟಿ ಆ್ಯಂಡ್ ಡಿಗ್ನಿಟಿ ಡ್ಯೂರಿಂಗ್ ದ ರೆಕಾರ್ಡಿಂಗ್ ಪ್ರೋಸೆಸ್. ನೋಡಿ ಯಾವ ಸಂದರ್ಭದಲ್ಲಿ ಅನ್ನೋದನ್ನು ನೀವಿಷ್ಟು BNS ಸೆಕ್ಷನ್ಗಳು ನೋಡ್ಬೋದು. 64ರಿಂದ 71, 74ರಿಂದ 79 ಮತ್ತು 174 ಇವೆಲ್ಲ ಮಹಿಳೆಗೆ ಸಂಬಂಧಿಸಿದಂತಹ ಅಪರಾಧಗಳು. ಈ ಅಪರಾಧಗಳ ಸಂದರ್ಭದಲ್ಲಿ ಏನು ಮಾಡಬೇಕು? ಮಹಿಳಾ ಪೊಲೀಸ್ ಆಫೀಸರೇ ಇನ್ವಾಲ್ವ್ ಆಗಬೇಕು, ಪುರುಷರು ಇನ್ವಾಲ್ವ್ ಆಗಬಾರ್ದು ಆ FIR ಪ್ರಕ್ರಿಯೆಯಲ್ಲಿ ಅನ್ನೋದು ಸಂಕ್ಷಿಪ್ತವಾದ ಒಂದು ವಾಕ್ಯದ ಅರ್ಥ. ಮಹಿಳೆಯರ ವಿರುದ್ಧ ನಡೆದಿರುವ ಯಾವುದೇ ಅಪರಾಧ, ಉದಾಹರಣೆಗೆ ಲೈಂಗಿಕ ಹಲ್ಲೆ, ಹಿಂಬಾಲನೆ, ಕೆಲವರು ಇರ್ತಾರೆ ಪುಡಾರಿಗಳು, ಹಿಂದೆ ಹೋಗೋದು ಹುಡುಗಿಯರ ಹಿಂದೆ, ದೃಶ್ಯ ಗೋಪನತೆ ಕುರಿತಾಗಿ ಮಾಹಿತಿ ಬಂದರೆ ಅದನ್ನು ಮಹಿಳಾ ಪೊಲೀಸ್ ಅಧಿಕಾರಿ ಅಥವಾ ಸರ್ಕಾರದಿಂದ ಮಾನ್ಯತೆ ಪಡೆದ ಮಹಿಳಾ ಅಧಿಕಾರಿ ದಾಖಲಿಸಬೇಕು. ಯಾವುದೇ ಬೌದ್ಧಿಕ ಅಥವಾ ದೈಹಿಕ ಅಶಕ್ತತೆ ಇರುವ ಮಹಿಳೆಯ ವಿಷಯವಾಗಿದ್ದರೆ FIR-ಅನ್ನು ಅವಳ ಮನೆಯಲ್ಲಿಯೇ ಅಥವಾ ಅವಳು ಆರಿಸಿರುವ ಸ್ಥಳದಲ್ಲಿ ಅಥವಾ ಅವಳ ನಂಬಿಕೆಯ ವ್ಯಕ್ತಿ, ಅನುವಾದಕ ಅಥವಾ ಶಿಕ್ಷಕನ ಸಮ್ಮುಖದಲ್ಲಿ ದಾಖಲಿಸಬೇಕು. ಸರ್, ದೀಸ್ ಆರ್ ದ ಅಫೆನ್ಸಸ್. ಎಸ್, ಪ್ರಿಲಿಮಿನರಿ ಎನ್ಕ್ವೈರಿ. ನೋಡಿ, ಒಂದು ಸಂದರ್ಭ ಬರುತ್ತೆ. ನಾರ್ಮಲ್, ಐ ಆಮ್ ಟೆಲಿಂಗ್ ಯು ಜನರಲ್ ರೂಲ್. The moment information is received by the police station has to prepare the FIR, give one copy to the informant and one copy to the judicial magistrate. This is general process. ಆದರೆ ಕೆಲವೊಂದು ಸಂದರ್ಭದಲ್ಲಿ ಪೊಲೀಸರಿಗೆ ಒಂದು ಅಧಿಕಾರವನ್ನು ಕೊಟ್ಟಿದ್ದಾರೆ. ಏನು ಅಧಿಕಾರ ಅಂತಂದರೆ, ಈ ಪೊಲೀಸ್ ಸ್ಟೇಷನ್ ಬರುವವರು ಹಾಗೆ ಇರ್ತಾರೆ. ಜೋರು ಅವತ್ತು ಇಮೋಷನಲ್ಲಿ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ, ಜಗಳ ಇರ್ತದೆ. ಫಾರ್ ಎಕ್ಸಾಂಪಲ್, ಗಂಡ ಹೆಂಡತಿ ಜಗಳನೇ ಅಂದ್ಕೊಳ್ಳಿ, ಜಗಳ ಇರ್ತದೆ. ಅವತ್ತು ಜಗಳ ಮಾಡಿ ಒಬ್ಬರ ಮೇಲೆ ಒಬ್ಬರು ಹೆಂಡತಿ ಗಂಡನ ಜೈಲಿಗೆ ಹಾಕ್ಸೇ ಹೋಗ್ಬೇಕು ಅವ್ರು. ಅವತ್ತು ಅಂಥ ಮೂಡಲ್ಲಿ ಬಂದಿರ್ತಾರೆ, ಕಂಪ್ಲೇಂಟ್ ಕೊಡ್ತಾರೆ, ಮನೆಗೆ ಹೋಗ್ತಾರೆ. ಮನೆಗೆ ಹೋದ್ಮೇಲೆ ರಾತ್ರಿ ಅನಿಸುತ್ತೆ ನಾನು ಮಾಡಿದ ತಪ್ಪು ಅಂತ ಗಂಡನಿಗೆ ಅನಿಸುತ್ತೆ, ನಾನು ಮಾಡಿದ ತಪ್ಪು ಅಂತ ಹೆಂಡತಿಗೂ ಅನಿಸುತ್ತೆ. ಆಮೇಲೆ ನೆಕ್ಸ್ಟ್ ಡೇ ರಾಜಿ ಆಗಿಬಿಡ್ತಾರೆ. ಆವಾಗ FIR ಫೈಲ್ ಮಾಡಿದ್ರೆ ವೇಸ್ಟ್ ಆಗುತ್ತೆ. ಅಂದರೆ ಪೊಲೀಸ್ ಸ್ಟೇಷನ್ ಅಧಿಕಾರಿ ಇರ್ತಾರಲ್ವ, ಆ ಇನ್ಸ್ಪೆಕ್ಟರು, ಅವರು ಆ ಒಂದು ಪ್ರಕರಣವನ್ನು ಗಮನಿಸಿದಾಗ ಅವ್ರಿಗೆ ಅನಿಸುತ್ತೆ, ಇಲ್ಲ ಇಮಿಡಿಯೇಟ್ FIR ಹಾಕುವಂಥ ಅವಶ್ಯಕತೆ ಇಲ್ಲ, ಇದಕ್ಕೆ ನಾವು ಒಂಚೂರು ತನಿಖೆ ಮಾಡಿ ಪೂರ್ವಭಾವಿ
ವಿಚಾರಣೆಯನ್ನು ಮಾಡೇ ನಾನು FIR ಹಾಕೋದು ಒಳ್ಳೆಯದು ಅಂತ ಅವನಿಗೆ ಅನಿಸುತ್ತೆ. ಹಾಗನ್ಸಿದ್ರೆ ಅವನೇನು ಮಾಡಬೇಕಂದ್ರೆ DSP ಅಥವಾ ಅದಕ್ಕಿಂತ ಹೆಚ್ಚಿನ ಹುದ್ದೆಯಲ್ಲಿರುವಂಥ ಅಧಿಕಾರಿಗಳ ಒಪ್ಪಿಗೆಯನ್ನು ಪಡ್ಕೊಂಡು ಟೈಮ್ ತಗೋಬೋದು FIR ಫೈಲ್ ಮಾಡಲಿಕ್ಕೆ. ಆ್ಯಂಡ್ ದಟ್ ಟೈಮ್ ಈಸ್ ಅವೈಲೇಬಲ್ ಅಪ್ ಟು 14 days. ಅದು ಕಾಗ್ನಿಜಿಬಲ್ ಅಫೆನ್ಸ್ ವಿಷಯದಲ್ಲಿ ಯಾವ ಅಪರಾಧ 3 ವರ್ಷಕ್ಕಿಂತ ಜಾಸ್ತಿ ಅಥವಾ 7 ವರ್ಷಕ್ಕಿಂತ ಕಮ್ಮಿ ಇರುತ್ತೆ ಅಂಥದ್ದು ಮಾತ್ರ. 7 ವರ್ಷಕ್ಕಿಂತ ಜಾಸ್ತಿ ಇದ್ದರೆ ನೋ ಡಿಲೇ, ಈ ಪೀರಿಯಡ್ಗೆ ಮಾತ್ರ ಡಿಲೇ. 3 ವರ್ಷಕ್ಕಿಂತ ಜಾಸ್ತಿ ಇರಬೇಕು, 7 ವರ್ಷಕ್ಕಿಂತ ಕಡಿಮೆ ಇರಬೇಕು, ಏನು ಆ ಅಪರಾಧಕ್ಕೆ ಇರುವಂತಹ ಶಿಕ್ಷೆ. ಹಾಗಿದ್ದಾಗ ಮಾತ್ರ ಇವರಿಗೆ ಡಿಸ್ಕ್ರಿಷನರಿ ಪವರ್ ಇದೆ. ಯಾರಿಗೆ? ಪೊಲೀಸ್ ಸ್ಟೇಷನ್ ಅವರಿಗೆ. ಎಂಥ ಪವರು? ಅದನ್ನು ಅವರು ಆ ಮೇಲಾಧಿಕಾರಿಗೆ DSPಗೆ ಮನವರಿಕೆ ಮಾಡಬೇಕು. ಹೀಗಿದೆ ಸರ್, FIR ಕಳಿಸ್ಬೇಕು ಬೇಡವೋ ಅನ್ನೋದು ಇದೆ, ಈ ರೀತಿ 1-2 ದಿವಸ ನಾವು ಬಿಟ್ಟರೆ ಅದು ಅಲ್ಲೇ ಸರಿ ಹೋಗ್ಬೋದು ಅಂಥೇಳಿ DSP ಆಯಿತು ಓಕೆ ನೀನು ತನಿಖೆ ಮಾಡಿ ಆಮೇಲೆ FIR ಸಲ್ಲಿಸಪ್ಪ ಅಂತ ಹೇಳಿದರೆ ಆ ರೀತಿ ಮಾಡ್ಬೋದು. ಫಾರ್ ಇನ್ಫಾರ್ಮೇಷನ್ ಡಿಸ್ಕ್ಲೋಸಿಂಗ್ ಎ ಕಾಗ್ನಿಜಿಬಲ್ ಅಫೆನ್ಸ್ ಪನಿಷಬಲ್ ವಿತ್ ಸೋ ಅಂಡ್ ಸೋ, ಇದಕ್ಕಿಂತ ಮೇಲಿಂದ ಅಪರಾಧಕ್ಕಲ್ಲ. ಪ್ರಯರ್ ಅಪ್ರೂವಲ್ ಆಫ್ DSP ಆರ್ ಅಬೌವ್ ಅಂದರೆ ಅದಕ್ಕಿಂತ ಮೇಲೆ ಅಧಿಕಾರಿ, DSPಗಿಂತ ಮೇಲಿರೋರು SP, ಇವ್ರ ಪರ್ಮಿಷನ್ ತಗೋಬೇಕು. ರಿಕ್ವೈರ್ಡ್ ಟು ಕಂಡಕ್ಟ್ ಎ ಪ್ರಿಲಿಮಿನರಿ ಎನ್ಕ್ವೈರಿ. ನೀವು ಪ್ರಾಥಮಿಕವಾದಂತಹ ಪೂರ್ವಭಾವಿಯಾದಂತಹ ವಿಚಾರವನ್ನು ಮಾಡುವುದಾದರೆ, ಶಬ್ದ ತನಿಖೆ ಅಲ್ಲ ಇಲ್ಲಿ, ವಿಚಾರವನ್ನು ಮಾಡುವುದಾದರೆ ಇಟ್ ಪ್ರೊವೈಡ್ಸ್ ಲಿಮಿಟೆಡ್ ಕೂಲಿಂಗ್ ಆಫ್. ಈ ಕೂಲಿಂಗ್ ಆಫ್ ಅಂದರೆ ಕೂಲ್ ಡೌನ್, ಶಾಂತತೆಗೆ. ಆ ಶಾಂತತೆಗೆ ಯಾವಾಗಂದರೆ ಈ ರೀತಿಯಾದಂತಹ ಮೊಮೆಂಟರಿ ಇಮೋಷನಲ್ ಜಗಳ ಇರ್ತಾವಲ್ಲ, ಇಬ್ಬರಿಗೂ ಏನು ಅಲ್ಟಿಮೇಟ್ಲಿ ಏನು ಮಾಡಬೇಕಂತಿರಲ್ಲ ಅವತ್ತಿನ ಮಟ್ಟಿಗೆ. ಪೀರಿಯಡ್ ಫಾರ್ ದ ಪೊಲೀಸ್ ಟು ವೆರಿಫೈ ದ ಇನ್ಫಾರ್ಮೇಷನ್. ಅವ್ರು ಕೊಟ್ಟಂತಹ ಒಂದು ಮಾಹಿತಿ ಇದೆಯಲ್ಲ ಅದು ಸರಿಯಾದದ್ದಿದೆಯೋ, ಕಾಗ್ನಿಜಿಬಲ್ ಇದೆಯೋ, ಅಥವಾ ಅದು ಕೂಲ್ ಡೌನ್ ಆಗುತ್ತೋ ಅಂತಕ್ಕಂಥ ಒಂದು ವಿಷಯವನ್ನು ನೋಡಲಿಕ್ಕೆ. ಇನ್ಫಾರ್ಮೇಷನ್ ಟ್ರೂಲಿ ಡಿಸ್ಕ್ಲೋಸಸ್ ಕಾಗ್ನಿಜಿಬಲ್ ಅಫೆನ್ಸ್ ಬಿಫೋರ್ ಫಾರ್ಮಲಿ ರಿಜಿಸ್ಟರಿಂಗ್ ಎನ್ FIR ಬಟ್ ವಿದೌಟ್ ಗಿವಿಂಗ್ ಅನ್ಲಿಮಿಟೆಡ್ ಡಿಸ್ಕ್ರಿಷನ್ ಆರ್ ಡಿಲೇ. ಆದರೆ ಇದೊಂದು ಏನು ಅನಿಯಂತ್ರಿತವಾದಂತಹ ಒಂದು ವಿವೇಚನಾ ಅಧಿಕಾರ ಅಲ್ಲ ಪೊಲೀಸ್ ಸ್ಟೇಷನ್ಗೆ. ಇಟ್ ಹ್ಯಾಸ್ ಗಾಟ್ ವೆರಿ ಸೀರಿಯಸ್ ಇಂಪ್ಲಿಕೇಶನ್ಸ್. ಅದಕ್ಕೋಸ್ಕರ ಇದನ್ನು ಬಹಳಷ್ಟು ಜಾಗರೂಕತೆಯಿಂದ ಅವರು ಈ ಒಂದು ಅಧಿಕಾರವನ್ನು ಬಳಸ್ತಾರೆ. 3ರಿಂದ ಈಗ 7 ವರ್ಷದ ಮೇಲಿನ ಅಪರಾಧ, ಮರ್ಡರೇ ಮಾಡಿರ್ತಾನಪ್ಪ, ಅವಾಗ ಇಲ್ಲ ನಾನು ಎನ್ಕ್ವೈರಿ ಮಾಡ್ತೀನಿ, 1 ವಾರ ತಡಿತೀನಿ, 15 ದಿವಸ ತಡಿತೀನಿ ಅಂದರೆ ಇಟ್ ಈಸ್ ನಾನ್ ಸೆನ್ಸ್. ದಟ್ ಈಸ್ ನಾಟ್ ಪರ್ಮಿಟೆಡ್. ಒಳಗೆ ಇರುವ ಸಂಜ್ಞೆಯ ಅಪರಾಧದ ಮಾಹಿತಿ ಇದ್ದಾಗ ಮಾತ್ರ DSP ಅಥವಾ ಮೇಲ್ಪಟ್ಟ ಅಧಿಕಾರಿಯ ಪೂರ್ವಾನುಮತಿ ಬೇಕು. ಇದು ಪೊಲೀಸರಿಗೆ 14 ದಿನದೊಳಗಿನ ಸೀಮಿತ ಸಮಯ ನೀಡುತ್ತದೆ. FIR ನೋಂದಣಿಯ ಮೊದಲು ಮಾಹಿತಿ ನಿಜವಾದ ಸಂಜ್ಞೆಯ ಅಪರಾಧವನ್ನು ತೋರಿಸುತ್ತದೆಯೇ ಎಂಬುದನ್ನು ದೃಢಪಡಿಸಲು, ರಿಯಲಿ ಅಲ್ಲಿ ಕಾಗ್ನಿಜಿಬಲ್ ಅಫೆನ್ಸ್ ಆಗಿದೆಯಾ ಅಂತ ನೋಡಲಿಕ್ಕೆ ಆ ಒಂದು ಅವಕಾಶ ಪೊಲೀಸ್ ಠಾಣಾಧಿಕಾರಿಗೆ ಇರುತ್ತೆ. ಆದರೆ ಈ ಸಮಯ ಅನಂತ ವಿಳಂಬಕ್ಕೆ ಅಥವಾ ಅಧಿಕಾರದ ದುರ್ಬಳಕೆಗಾಗಿ ಅವಕಾಶ ನೀಡುವುದಿಲ್ಲ. ಓಕೆ, ಅದರ ಮೇಲೆ ಜಡ್ಜ್ಮೆಂಟು ಇದೆ. ಲೆಟ್ ಅಸ್ ಸಿ ದಟ್. ಎಸ್, ಆಬ್ಜೆಕ್ಟ್ ಆಫ್ ದಿ FIR. ಈ ಒಂದು ಪ್ರಥಮ ಮಾಹಿತಿಯ ಉದ್ದೇಶ ನೋಡಿ, ಟು ಆಬ್ಟೇನ್ ಅರ್ಲಿ ಆ್ಯಂಡ್ ಅಥೆಂಟಿಕ್ ಇನ್ಫಾರ್ಮೇಷನ್ ಆಫ್ ದ ಅಲೀಜ್ಡ್ ಅಫೆನ್ಸ್. ಅಪರಾಧ ಆಗಿದೆ ಅನ್ನುವುದಕ್ಕೆ ಒಂದು ಏನು ಸರಿಯಾದ ಮಾಹಿತಿ, ನಿಜವಾದ ಮಾಹಿತಿಯನ್ನು ತೆಗೆದುಕೊಳ್ಳುವಂತಹ ಒಂದು ಪ್ರಕ್ರಿಯೆ ಇದು, ಅದು ಉದ್ದೇಶ. ಎರಡನೇದು ಟು ಪ್ರಿವೆಂಟ್ ಸಬ್ಸೆಕ್ವೆಂಟ್ ಫ್ಯಾಬ್ರಿಕೇಶನ್ ಆರ್ ಮ್ಯಾನಿಪ್ಯುಲೇಷನ್. ಒಮ್ಮೆ ಅಪರಾಧ ಆದ ಕೂಡಲೇ ತಕ್ಷಣ ಮಾಹಿತಿ ಸಿಕ್ಬಿಟ್ರೆ ಆಮೇಲೆ ಏನಾಗುತ್ತೆ ಅಂದರೆ ಆ ಮಾಹಿತಿನ ತಿರುಮುರು ಮಾಡುವಂಥ ಚಾನ್ಸ್ ಇರುತ್ತೆ. ನಾರ್ಮಲಿ ಇದು ನಡೀತದೆ, ಕ್ರಿಮಿನಲ್ ಅಫೆನ್ಸಲ್ಲಿ ಇದೇ ನಡೆಯೋದು. ಆದ್ದರಿಂದ ಅವೆಲ್ಲ ಆಗುವುದಕ್ಕಿಂತ ಮೊದಲೇ ಅದೆಲ್ಲ ರೆಕಾರ್ಡ್ ಮಾಡಬೇಕು ಅಂತಕ್ಕಂಥದ್ದು. ಟು ಎನಾಬಲ್ ಪೊಲೀಸ್ ಟು ಇನಿಷಿಯೇಟ್ ಇನ್ವೆಸ್ಟಿಗೇಷನ್ ಪ್ರಾಪರ್ಲಿ. ಅವರು ತನಿಖೆ ನೋಡಿ, ಇಲ್ಲಿರ್ತಕ್ಕಂಥ ಶಬ್ದ ಯಾವುದು? ಪ್ರಿಲಿಮಿನರಿ ಎನ್ಕ್ವೈರಿ. ಯು ಸಿ ದ ವರ್ಡ್ ಎನ್ಕ್ವೈರಿ. ಇದು ವಿಚಾರಣೆ. ಇದರ ಅರ್ಥ ನಿಮಗೆ ಗೊತ್ತಿರಬೇಕು. ಯು ಮಸ್ಟ್ appreciate the difference between these two. There is enquiry, there is investigation. Enquiry ಅಂದರೆ ವಿಚಾರಣೆ, ಇನ್ವೆಸ್ಟಿಗೇಷನ್ ಅಂದರೆ ತನಿಖೆ. ತನಿಖೆನೇ ಬೇರೆ, ವಿಚಾರಣೆನೇ ಬೇರೆ. ಕಾನೂನಾತ್ಮಕ ಅರ್ಥದಲ್ಲಿ these two words have ಎ ಡಿಫರೆಂಟ್ ಕೊನೋಟೇಷನ್ ಆ್ಯಂಡ್ ಮೀನಿಂಗ್. ಎರಡೂ ಒಂದೇ ಅಲ್ಲ.
ದಿಸ್ ಈಸ್ ಡಿಫ್ರೆಂಟ್, ದಿಸ್ ಈಸ್ ಡಿಫ್ರೆಂಟ್, ದಿಸ್ ಈಸ್ ಡಿಫ್ರೆಂಟ್, ದಿಸ್ ಈಸ್ ಡಿಫ್ರೆಂಟ್. ವಿಚಾರಣೆ ಅಂತಂದ್ರೆ ಸುಮ್ಮನೆ ಮಾಹಿತಿ ಪಡ್ಕೊಳ್ಳೋದು. ತನಿಖೆ ಅಂತಂದ್ರೆ ದಾಖಲೆಗಳನ್ನು ಕಲೆಕ್ಟ್ ಮಾಡೋದು. ತನಿಖೆ ಅಂತಂದ್ರೆ ದಾಖಲೆಗಳನ್ನು ಕಲೆಕ್ಟ್ ಮಾಡ್ಕೊಳ್ಳೋದು. ರೈಟ್. ಟು ಪ್ರೊಟೆಕ್ಟ್ ಇಂಟ್ರೆಸ್ಟ್ ಆಫ್ ಬೋತ್ ಕಂಪ್ಲೇನೆಂಟ್ ಆ್ಯಂಡ್ ಅಕ್ಯೂಸ್ಡ್. FIRನ ಉದ್ದೇಶ ಏನು ಅಂತಂದರೆ ಅವ್ರಿಗೂ ಆಮೇಲೆ ಅನ್ನೆಸರಿ ತೊಂದರೆ ಆಗಬಾರ್ದು, ಯಾರಿಗೆ, ಕಂಪ್ಲೇನೆಂಟ್ಗೂ, ಮತ್ತು ಯಾರನ್ನ ಅಪರಾಧಿ ಅಂತ ಹೇಳ್ತೀವಲ್ಲ ನಾವು ಅವ್ರಿಗೂ ತೊಂದರೆ ಆಗಬಾರ್ದು. ಆದ್ದರಿಂದ ಪ್ರಥಮ ಮಾಹಿತಿ, ತಕ್ಷಣದ ಮಾಹಿತಿ ನಮಗೆ ಬೇಕು. ಟು ಪ್ರೊಟೆಕ್ಟ್ ವಿಕ್ಟಿಮ್ಸ್ ಪ್ರೈವಸಿ, ಡಿಗ್ನಿಟಿ ಆ್ಯಂಡ್ ಕಂಫರ್ಟ್ ಡ್ಯೂರಿಂಗ್ ರಿಪೋರ್ಟಿಂಗ್. ನೋಡಿ, ಈ ಒಂದು FIR ಹಾಕುವಂತಹ ಸಂದರ್ಭದಲ್ಲಿ ಅವರನ್ನು ರಕ್ಷಣೆ ಮಾಡುವುದು ಅವಶ್ಯಕತೆ ಇದೆ. ಅದಕ್ಕೆ ನಮಗೆ ಸೆಕ್ಷನ್ 173 ಏನು ಹೇಳುತ್ತೆ ಅಂತಂದರೆ, ಮಹಿಳೆಯರ ವಿಷಯದಲ್ಲಿ ವಿಶೇಷವಾದಂಥ ಅವಕಾಶವನ್ನು ಮಾಡಿಕೊಟ್ಟಿದೆ. ಅಪರಾಧದ ಪ್ರಾರಂಭಿಕ ನಿಜವಾದ ಮಾಹಿತಿಯನ್ನು ಪಡೆಯುವುದು, ಸುಳ್ಳು ಅಥವಾ ತಿದ್ದುಪಡಿಗಳನ್ನು ತಡೆಯುವುದು, ಪೊಲೀಸ್ ತನಿಖೆಯನ್ನು ತ್ವರಿತವಾಗಿ ಆರಂಭಿಸಲು ಅವಕಾಶ ನೀಡುವುದು, ದೂರುದಾರ ಮತ್ತು ಆರೋಪಿಯ ಹಕ್ಕುಗಳನ್ನು ರಕ್ಷಿಸುವುದು, ಹಾನಿಗೊಳಗಾದ ಮಹಿಳೆಯ ಗೌಪ್ಯತೆ ಮತ್ತು ಗೌರವವನ್ನು ಕಾಪಾಡಿಕೊಳ್ಳುವುದಿದೆಯಲ್ಲ, ಅದು ಈ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ನ ಅಥವಾ ಪ್ರಥಮ ಮಾಹಿತಿ ವರದಿಯ ಮೂಲ ಉದ್ದೇಶವಾಗಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೋಬೇಕು. ದೆನ್ ಹೂ ಕ್ಯಾನ್ ಫೈಲ್ FIR? ಎನಿಬಡಿ ಕ್ಯಾನ್ ಫೈಲ್ FIR. ಯಾರಿಗೆ ಮಾಹಿತಿ ಇರ್ತದೋ ಅದು ಗಂಭೀರ ಅಪರಾಧ, ಕಾಗ್ನಿಸಬಲ್ ಅಫೆನ್ಸ್ ಅಂತ ಯಾರಿಗೆ ಗೊತ್ತಿರ್ತದೋ, ಗೊತ್ತಿರೋರು ತಕ್ಷಣವೇ ಏನು ಮಾಡಬೇಕು, FIRನ ಅಂದರೆ ಇನ್ಫಾರ್ಮೇಷನ್ ಪೊಲೀಸ್ ಸ್ಟೇಷನ್ ಕೊಡಬೇಕು. ಎನಿ ಪರ್ಸನ್ ಹೂ ಹ್ಯಾಸ್ ಎ ನಾಲೆಜ್ ಆಫ್ ಕಮಿಷನ್ ಆಫ್ ಎ ಕಾಗ್ನಿಸಬಲ್ ಅಫೆನ್ಸ್. ಒಂದು ಗಂಭೀರವಾದಂಥ ಅಪರಾಧ ನಡೆದಿದೆ ಅಂತ ಗೊತ್ತಾದ ತಕ್ಷಣ ಗೊತ್ತಾಗಿರುವಂತಹ ವ್ಯಕ್ತಿ ಏನು ಮಾಡ್ಬೋದು, ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟನ್ನು, ವರದಿಯನ್ನು ಪೊಲೀಸರಿಗೆ ಸಲ್ಲಿಸಬಹುದು. ನಾಟ್ ನೆಸರ್ಲಿ ವಿಕ್ಟಿಮ್ ಆರ್ ಐ ವಿಟ್ನೆಸ್. ಅದಕ್ಕೆ ಸಂಬಂಧಪಟ್ಟಂತಹ ಏನು ವಿಕ್ಟಿಮ್ಗೆ ನಾವೇನಂತೀವಿ, ಹಾನಿಗೊಳಗಾದ ವ್ಯಕ್ತಿನೇ ಆಗ್ಬೇಕಂತೇನಿಲ್ಲ, ಅಥವಾ ಕಣ್ಣಿನಿಂದ ನೋಡಿದವರೇ ಆಗ್ಬೇಕಂತೇನಿಲ್ಲ, ಸ್ವತಃ ನೋಡಿದವರೇ ಆಗ್ಬೇಕಂತೇನಿಲ್ಲ. ನಿಮಗೆ ಮಾಹಿತಿ ಇತ್ತು, ಕನ್ಫರ್ಮ್ ಇತ್ತು ಅಂತಂದ್ರೆ ಥರ್ಡ್ ಪರ್ಸನ್ ಆಲ್ಸೋ ಕ್ಯಾನ್ ಫೈಲ್ ಎನ್ FIR. Who can file FIR? Who can file FIR we have seen. Then ಇಲೆಕ್ಟ್ರಾನಿಕ್ FIR. ನಮ್ಮ ಹೊಸ BNSSನಲ್ಲಿ ಪ್ರಾವಿಷನ್ ಏನಿದೆ ಅಂತಂದ್ರೆ 173ನಲ್ಲಿ ನಾವು ಇಲೆಕ್ಟ್ರಾನಿಕಲಿ ಕೂಡ ನಾವೇನು ಮಾಡ್ಬೋದು, FIR ಅನ್ನು ಫೈಲ್ ಮಾಡ್ಬೋದು. BNSS introduced a system of e-FIR which allows information to be given through electronic means such as email, mobile app or online portal. ಈವನ್ನು FIR ಫೈಲ್ ಮಾಡಲಿಕ್ಕೆ ಮೊಬೈಲ್ನಲ್ಲೂ ಆ್ಯಪ್ ಕೊಟ್ಟಿದ್ದಾರೆ ಈಗ ಪೊಲೀಸರು. ದ ಇನ್ಫಾರ್ಮೇಷನ್ ಮಸ್ಟ್ ವೆರಿಫೈ ಆ್ಯಂಡ್ ಸೈನ್ ವಿದಿನ್ 3 days. ದಿಸ್ ಇಸ್ ದ ಮ್ಯಾಂಡೇಟರಿ. ನೀವೇನು ಅಲ್ಲಿ ಸೈನ್ ಮಾಡಲಿಲ್ಲ ಅಂತಂದರೆ ದೆನ್ ಇಟ್ ಈಸ್ ಆಫ್ ನೋ ಯೂಸ್. BNSS 2023ಯಲ್ಲಿ e-FIR ಎಂಬ ಹೊಸ ವ್ಯವಸ್ಥೆ ಪರಿಚಯಿಸಲಾಗಿದೆ. ಇದರಿಂದ ಇಮೇಲ್, ಮೊಬೈಲ್ ಆ್ಯಪ್, ಆನ್ಲೈನ್ ಪೋರ್ಟಲ್. ದೆನ್ ಜೀರೋ FIR. ದಿಸ್ ಈಸ್ ಅನದರ್ ಇಂಟ್ರೆಸ್ಟಿಂಗ್ ಥಿಂಗ್. ವಾಟ್ ಈಸ್ ಜೀರೋ FIR? CRPCನಲ್ಲಿ ಏನಿತ್ತು ನಮಗೆ ಅಂತಂದರೆ, ಒಬ್ಬ ವ್ಯಕ್ತಿ FIR ಸಲ್ಲಿಸಬೇಕು ಅಂತಂದರೆ ಯಾವ ಪೊಲೀಸ್ ಸ್ಟೇಷನಿನ ವ್ಯಾಪ್ತಿಯಲ್ಲಿ ಬರ್ತದೋ ಅಲ್ಲೇ ಹೋಗಿ ನಾವೇನು ಮಾಡಬೇಕು, ಪ್ರಥಮ ಮಾಹಿತಿ ವರದಿಯನ್ನು ಸಲ್ಲಿಸಬೇಕಾಗಿತ್ತು. ಅವ್ರ ಕಡೆಯಿಂದನೇ ನಾವು FIR ನಂಬರ್ ತೊಗೋಬೇಕಾಗಿತ್ತು. ಈ ಹೊಸ ಪರಿಕಲ್ಪನೆ ಹೇಗಿದೆ ಅಂತಂದರೆ, ನೀವು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ FIR ಸಲ್ಲಿಸ್ಬೋದು. ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಯು ಕ್ಯಾನ್ ಗಿವ್ ಇನ್ಫಾರ್ಮೇಷನ್, ಪ್ರಥಮ ಮಾಹಿತಿ ವರದಿಯನ್ನು ಎಲ್ಲಿ ಘಟನೆ ನಡೆದಿದೆಯೋ ಅದರ ವ್ಯಾಪ್ತಿಗೆ ಸಂಬಂಧಪಟ್ಟಂಥ ಪೊಲೀಸ್ ಸ್ಟೇಷನ್ಗೆ ಹೋಗ್ಬೇಕಂತೇನಿಲ್ಲ. ಎನಿವೇರ್ ಯು ಕ್ಯಾನ್ ಫೈಲ್, ಎನಿವೇರ್ ಯು ಕ್ಯಾನ್ ಫೈಲ್. ಅದಕ್ಕೆ ನಾವೇನಂತೀವಿ, ಜೀರೋ FIR ಅಂತೀವಿ. ಎಕ್ಸಾಂಪಲ್ ನೋಡಿ, ಎ ವುಮನ್ ಈಸ್ ಅಸಾಲ್ಟೆಡ್ ಇನ್ ಡೆಲ್ಲಿ ಬಟ್ ರಿಪೋರ್ಟ್ಸ್ ದ ಮ್ಯಾಟರ್ ಫೈಲ್ ಟ್ರಾವೆಲಿಂಗ್ ಇನ್ ಬೆಂಗಳೂರು. ಡೆಲ್ಲಿ ಏರ್ಪೋರ್ಟ್ಗಿಂತ ಬರೋಕ್ಕಿಂತ ಮೊದಲು ಆಕೆಗೆ ಅಸಾಲ್ಟ್ ಆಗಿರುತ್ತೆ, ಫ್ಲೈಟ್ ಟಿಕೆಟು ಹೋಗ್ಬಿಡುತ್ತೆ. ಅಲ್ಲೇ FIR ಕೊಡಬೇಕು ಅಂದರೆ 20,000 ರೂಪಾಯಿ ಫ್ಲೈಟ್ ಟಿಕೆಟು. ಶಿ ವಿಲ್ ಕಮ್ ಟು ಬ್ಯಾಂಗ್ಳೂರ್. ಇನ್ ಬ್ಯಾಂಗ್ಳೂರ್ ಪೊಲೀಸ್ ಸ್ಟೇಷನ್ ಶಿ ವಿಲ್ ಫೈಲ್ ಎ FIR. ಇಟ್ ಈಸ್ ಪರ್ಮಿಟೆಡ್ ಅಂಡರ್ ಅವರ್ ಸೆಕ್ಷನ್ 173. Section 173 permits you to file FIR anywhere in India. That is known as zero FIR. The meaning of zero is only because when the FIR is filed in Bengaluru, they will give the number 2025. FIR 0 2025. Then it will go to Delhi.
then it will go to Delhi. When it goes to Delhi, they will give this number. Till that point, the FIR is called 0 FIR. ಅದು ಆಮೇಲೆ ಡೆಲ್ಲಿಗೆ ಹೋಗುತ್ತೆ, ಡೆಲ್ಲಿಯಲ್ಲಿ ಅದಕ್ಕೆ ಅವರೊಂದು ನಂಬರ್ ಕೊಡ್ತಾರೆ, ದೆನ್ ಇಟ್ ಬಿಕಮ್ಸ್ ದಿ ಪ್ರಾಪರ್ ನಂಬರ್. ಅದರ್ವೈಸ್ ಅದಕ್ಕೋಸ್ಕರ 0 FIR ಅಂಥೇಳಿ ಹೇಳ್ತಾರೆ. ಯಾಕೆ ಇದನ್ನು ಮಾಡಿದರು ಅಂತಕ್ಕಂಥ ಒಂದು ಪ್ರಶ್ನೆನ ನಾನು ಕೇಳ್ಕೊಂಡಾಗ ನನಗೇನು ಅನ್ನಿಸ್ತು ಅಂತಂದರೆ, ಈಗ ಘಟನೆ ನಮ್ಮ ಚಿಕ್ಕಮಗಳೂರಿನಲ್ಲಿ ನಡೆದಿರ್ತದೆ. ಇಲ್ಲಿ ಪ್ರಭಾವಿ ವ್ಯಕ್ತಿಗಳು ಪೊಲೀಸರ ಮೇಲೆ ಹೇಳ್ತಾರೆ, ಅವ್ರು ಬರ್ತಾರೆ, ನೀವು FIR ತಗೋಬೇಡಿ ಅಂತ. ಒಮ್ಮೊಮ್ಮೆ ಇಂಡ್ಯೂಸ್ಮೆಂಟ್ ಆಗ್ಬೋದು, ಎಲ್ಲರೂ ಪ್ರಾಂಪ್ಟ್ ಆಫೀಸರ್ ಇರ್ತಾರಂತಲ್ಲ. ಒಂದೊಂದು ಸಲ ಆ ಪ್ರಭಾವಕ್ಕೆ, ಯಾಕೆಂದರೆ ಸರ್ಕಾರ ಅವ್ರದ್ದಿರುತ್ತೆ, ಆವಾಗ ಸರ್ಕಾರದಿಂದ ಅವರು ಪ್ರಭಾವ ಬೀರುವಂಥ ಅನೇಕ ಸಂದರ್ಭಗಳಿದ್ದಾವೆ ಇವತ್ತು. ಆದ್ದರಿಂದ ನನಗೆ ಏನೇ ಮಾಡಿದ್ರಲ್ಲಿ FIR ತಗೊಳ್ಳಲ್ಲ. ಆವಾಗ ನಾನೇನು ಮಾಡ್ಬೋದು, ಈ ಏರಿಯಾ ಬಿಟ್ಟು ಬೆಂಗಳೂರು ಬಸ್ ಎತ್ಕೊಂಡು ಬೆಂಗಳೂರಿಗೆ ಹೋಗಿ ಬೆಂಗಳೂರು ಯಾವುದೋ ಒಂದು ಪೊಲೀಸ್ ಸ್ಟೇಷನ್ನಲ್ಲಿ ನಾನು FIR ಹಾಕ್ಬೋದು. ಆವಾಗ ಬೆಂಗಳೂರು ಪೊಲೀಸ್ನವ್ರಿಗೂ ಈ ಚಿಕ್ಕಮಗಳೂರಿನ ರಾಜಕೀಯ ವ್ಯಕ್ತಿಗಳಿಗೂ ಸಂಬಂಧ ಇರಲಿಕ್ಕಿಲ್ಲ. ಆವಾಗ ನಾನು FIR ರಿಜಿಸ್ಟರ್ ಆಗುತ್ತೆ. ಸೊ FIR ರಿಜಿಸ್ಟರ್ ಆಗದೇ ಇರುವುದನ್ನು ತಪ್ಪಿಸೋದಕ್ಕೆ ಏನು ಮಾಡಿದ್ದಾರೆ, ಈ ಕಾನ್ಸೆಪ್ಟನ್ನು ಮಾಡಿದ್ದಾರೆ. ಸೊ ಎ ಗುಡ್ ಇಂಪ್ರೂವ್ಮೆಂಟ್, ದಿ ಸ್ಪೆಷಲ್ ಪ್ರಾವಿಷನ್ ಫಾರ್ ಜಸ್ಟಿಸ್, ನ್ಯಾಯ ಒದಗಿಸುವುದಕ್ಕೋಸ್ಕರ ಇದೊಂದು ವಿಶೇಷ ಪ್ರಾವಧಾನ ಅಂತ ಹೇಳ್ಬೋದು ನಾವು, 0 FIR. ದೆನ್ ಎವಿಡೆನ್ಸಿಯರಿ ವ್ಯಾಲ್ಯೂ. ಈ FIRಗೆ FIR ಹಾಕ್ಬಿಟ್ರೆ ಶಿಕ್ಷೆ ಆಗಿಬಿಡುತ್ತಾ? ಎವಿಡೆನ್ಸ್ ಅಂದ್ರೇನು? ಪಕ್ಕಾ ಸಾಕ್ಷಿ ಅಂತ. ಪಕ್ಕಾ ಸಾಕ್ಷಿ, ದಾಖಲೆ. The answer is no. FIR itself cannot be a evidence. It is only a first-hand information. ಪ್ರಾಥಮಿಕ ಮಾಹಿತಿ ಅಷ್ಟೇ ಅದು. ಎಷ್ಟೋ ಸಲ ಪ್ರಾಥಮಿಕ ಮಾಹಿತಿ ಸುಳ್ಳು ಆಗಿರ್ಬೋದು. ಸೊ ಇಟ್ ಕ್ಯಾನಾಟ್ ಬಿ ಎನ್ ಎವಿಡೆನ್ಸ್. ಇಟ್ ಕ್ಯಾನಾಟ್ ಬಿ ಎನ್ ಎವಿಡೆನ್ಸ್. ಇಟ್ ಕ್ಯಾನ್ ಬಿ ಯೂಸ್ಡ್ ಟು ಕೊರಾಬರೇಟ್. ಈ ಕ್ರಿಮಿನಲ್ ಲಾನಲ್ಲಿ ಈ ವರ್ಡ್ ಬರುತ್ತೆ, ಕೊರಾಬರೇಟ್ ಅಂತ. ಕಾಂಟ್ರಡಿಕ್ಟ್ ಇನ್ಫಾರ್ಮೇಷನ್, ಕಾಂಟ್ರಡಿಕ್ಟ್ informant. ಮುಂದೆ ಅದನ್ನು ಹೇಳ್ತೀನಿ ನಾನು. ಕೊರಾಬರೇಷನ್ ಐ ವಿಲ್ ಡಿಸ್ಕಸ್ ಸಪರೇಟ್ಲಿ. ಇಟ್ ಶೋಸ್ ದ ಪ್ರಾಂಪ್ಟ್ನೆಸ್ ಆ್ಯಂಡ್ ಸ್ಪಾಂಟೇನಿಟಿ. ಇಟ್ ಶೋಸ್ ದ ಪ್ರಾಂಪ್ಟ್ನೆಸ್ ಆ್ಯಂಡ್ ಹೇಳಿಕೆಯನ್ನು ದೃಢಪಡಿಸಲು ಅಥವಾ ವಿರೋಧಿಸಲು, ಮತ್ತೊಂದು ದೂರು ನೀಡುವ ತ್ವರಿತತೆಯನ್ನು ತೋರಿಸಲು ಉಪಯೋಗಿಸಬಹುದು. ಇಟ್ ಶೋಸ್ ಪ್ರಾಂಪ್ಟ್ನೆಸ್. ಇಲ್ಲಿ ಏನಂದರೆ, ಒನ್ ಸಿಂಪಲ್ ಮೀನಿಂಗ್ ವಾಟ್ ಐ ಶುಡ್ ಅಂಡರ್ಸ್ಟ್ಯಾಂಡ್ ಈಸ್, ಇಟ್ ಈಸ್ not an evidence. It is not an evidence. It is only information. Only information. It is not evidence. Right? Then, delay in FIR. ನೋಡಿ, delay may not be fatal. ಡಿಲೇ ಮಾಡೋದ್ರಿಂದ ಕೇಸೇ ಬಿದ್ದು ಹೋಯ್ತು ಅಂತ ಏನಲ್ಲ. ಆದರೆ ಡಿಲೇ ಮಾಡಬಾರ್ದು, ಜನರಲಿ ಡಿಲೇ ಮಾಡಬಾರ್ದು. ಬಟ್ ಈವನ್ ಡಿಲೇ ಕ್ಯಾನಾಟ್ ಬಿ ಟ್ರೀಟೆಡ್ ದ್ಯಾಟ್ ನೋ ನೀನು ಒಂದು ವಾರಾಗಿ ಬಂದಿದೆಯಾ, 15 ದಿವಸ ಆಗಿ ಬಂದಿದೆಯಾ, ನಾನು FIR ತೊಗೊಳ್ಳೋದಿಲ್ಲ ಅಂತ ಹೇಳೋಕ್ಕಾಗಲ್ಲ. ಡಿಲೇ ಈಸ್ ನಾಟ್ ಫೇಟಲ್ ಇಫ್ ಪ್ರಾಪರ್ಲಿ ಎಕ್ಸ್ಪ್ಲೇನ್ಡ್. ಯಾಕೆ ಡಿಲೇ ಆಯಿತು ಅನ್ನೋದನ್ನು ನೀವು ಸರಿಯಾದ ಕಾರಣ ಕೊಟ್ಟಿದ್ರೆ ಆವಾಗ ಅವರು FIR ರಿಜಿಸ್ಟರ್ ಮಾಡಿಕೊಳ್ಳಲೇಬೇಕು. ದ ಕೋರ್ಟ್ ಎಕ್ಸಾಮಿನ್ಸ್ ವೆದರ್ ದ ಡಿಲೇ ಈಸ್ ರೀಸನೇಬಲ್ ಆ್ಯಂಡ್ ಜಸ್ಟಿಫೈಡ್. ನೀವು ಮಾಡಿದಂಥ ಏನು ವಿಳಂಬ ಇದೆಯಲ್ಲ, ಆ ವಿಳಂಬಕ್ಕೆ ಸಕಾರಣ ಇದೆಯಾ, ಸರಿಯಾದ ಕಾರಣ ಇದೆಯಾ ಅಂತಕ್ಕಂಥದ್ದನ್ನು ಅಲ್ಲೇನು ಮಾಡ್ತದೆ, ಪೊಲೀಸ್ ಸ್ಟೇಷನ್ ನೋಡ್ತದೆ. ದೆನ್ ಆಫೀಸರ್ ಇನ್ ಚಾರ್ಜ್ ಆಫ್ ಪೊಲೀಸ್ ಸ್ಟೇಷನ್ ರೆಫ್ಯೂಸಸ್ ಟು ಫೈಲ್ FIR. ನೋಡಿ, ರೆಫ್ಯೂಸಸ್ ಟು ಗಿವ್ FIR ನಂಬರ್. FIR ಅಂದರೆ ಇನ್ಫಾರ್ಮೇಷನ್ ನಾವು ಕೊಡ್ತೀವಿ, ಬಟ್ ಹಿ ವಿಲ್ ನಾಟ್ ಟೇಕ್ ಆನ್ ರೆಕಾರ್ಡ್. ಹಿ ವಿಲ್ ನಾಟ್ ಟೇಕ್ ಇಟ್ ಆನ್ ರೆಕಾರ್ಡ್. ಅವಾಗ ಏನು ಮಾಡೋದು? ನಮ್ಮ Section 173 subclass 4 gives a detailed analysis. ಒಮ್ಮೆ FIR ಕೊಟ್ಟು ಅಕಸ್ಮಾತು ಪೊಲೀಸ್ ಸ್ಟೇಷನ್ನು ಆ FIR ತಗೊಳ್ಳಿಲ್ಲ ಅಂತಂದರೆ ನಾವು SP ಹತ್ರ ಹೋಗ್ಬೋದು. ವಿ ಕ್ಯಾನ್ ಗೋ ಟು SP. ಕಂಪ್ಲೇಂಟನ್ನು ನಾವು SP ಕೊಡ್ಬೋದು. ಒಂದು ವೇಳೆ SPನೂ ಏನು ಮಾಡಲಿಲ್ಲ ಅಂದರೆ, ರಿಮೇನ್ಸ್ ಸೈಲೆಂಟ್, ದೆನ್ ವಾಟ್ ಟು ಡೂ? BNSS allows the system to take further legal remedies, judicial and statutory. Further legal remedies. ನೋಡೋಣ ಅವೇನು, ಅದನ್ನೇ ಇಲ್ಲಿ ಕನ್ನಡದಲ್ಲಿ ಬರೆದಿದ್ದೀನಿ. ಐ ಹ್ಯಾವ್ ರಿಟನ್ ದ ಸೇಮ್ ಥಿಂಗ್ ಇನ್ ಕನ್ನಡ. ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿ ಒಂದು ಸಂಜ್ಞೆಯ ಅಪರಾಧದಲ್ಲಿ
ಅಥವಾ ಗಂಭೀರ ಅಪರಾಧದಲ್ಲಿ FIR ರಿಜಿಸ್ಟರ್ ಮಾಡಲಿಕ್ಕೆ ಒಪ್ಕೊಳ್ಳಿಲ್ಲ, ಅವನಿಗೇನೋ ಪ್ರೆಷರ್ ಇದೆ, ಅವ್ನು ನಮಗೆ ಆವಾಗ ಬಾ ಇವಾಗ ಬಾ ಅಂತ ಕಾಡ್ತಾನೆ ಅಂತ ಇಟ್ಕೊಳ್ಳಿ, ನಾವು ನೇರವಾಗಿ SP ಅವ್ರ ಹತ್ರ ಹೋಗ್ಬೋದು, ಪೊಲೀಸ್ ಅಧೀಕ್ಷಕರ ಹತ್ತಿರ ಹೋಗ್ಬೋದು ನಾವು. ಓಕೆ, ದಟ್ ಈಸ್ ಫಸ್ಟ್ ಸ್ಟೆಪ್. ಸೆಕೆಂಡ್, let us assume that SP is also not taking much interest. ನೆಕ್ಸ್ಟ್ ರೆಮಿಡಿ, SPನೂ ಕಂಪ್ಲೇಂಟು ತೊಗೊಳ್ಳಿಲ್ಲ, ಅವರು ನೆಗ್ಲೆಕ್ಟ್ ಮಾಡಿದ್ರು ಅಂತ ಇಟ್ಕೊಳ್ಳಿ. ನೆಕ್ಸ್ಟ್ ರೆಮಿಡಿ ಈಸ್ ಕಂಪ್ಲೇಂಟ್ ಟು ಮ್ಯಾಜಿಸ್ಟ್ರೇಟ್ ಅಂಡರ್ ಸೆಕ್ಷನ್ 210. ನಾವು ಮ್ಯಾಜಿಸ್ಟ್ರೇಟ್ ಮುಂದೆ ಕಂಪ್ಲೇಂಟ್ ಕೊಡ್ಬೋದು. ಆವಾಗ ನೋಡ್ರಿ, ಮ್ಯಾಜಿಸ್ಟ್ರೇಟು ಕಾಗ್ನಿಜೆನ್ಸ್ ತಗೋಬೇಕಾಗತ್ತೆ. ಮ್ಯಾಜಿಸ್ಟ್ರೇಟ್ ಏನು ಮಾಡ್ತಾರೆ, ನಾವು ಕೊಟ್ಟಂತಹ ಕಂಪ್ಲೇಂಟನ್ನು ಅದರದ್ದು ಪ್ರಿಲಿಮಿನರಿ ಅವರಿಗೂ ಕೂಡ ಅಲ್ಲಿ ಎನ್ಕ್ವೈರಿ ಅಂತಕ್ಕಂಥದ್ದಿದೆ ಒಂದು. ದೇರ್ ಈಸ್ ಎ ವರ್ಡ್ ಫಾರ್ ಹಿಮ್, ದ ವರ್ಡ್ ಈಸ್ ಎನ್ಕ್ವೈರಿ ಫಾರ್ ಮ್ಯಾಜಿಸ್ಟ್ರೇಟ್. ಅವ್ರು ಹೌದು ಅಪರಾಧ ಆಗಿದೆ ಅಂತಂದ್ರೆ ಅವ್ರು ಏನು ಮಾಡ್ತಾರೆ, ದೇ ವಿಲ್ ರಿಜಿಸ್ಟರ್ ದ ಕೇಸ್. ಆವಾಗ ಅವರು ಪೊಲೀಸರಿಗೆ ಡೈರೆಕ್ಷನ್ ಕೊಡ್ತಾರೆ, ನೀವು FIR ಮಾಡಿ, ಇದ್ರ ಕಾಪಿ ಮಾಡಿ ಅಂತೇಳಿ. ಹಿ ವಿಲ್ ಇಶ್ಯೂ ಆರ್ಡರ್, ಡೈರೆಕ್ಟ್ ದ ಪೊಲೀಸ್ ಟು ರಿಜಿಸ್ಟರ್ FIR ಆ್ಯಂಡ್ ಇನ್ವೆಸ್ಟಿಗೇಟ್ ಅಂಡರ್ ಸೆಕ್ಷನ್ 211. Earlier it was 156(3). Conduct an enquiry himself under section 223. ಒಂದೊಂದು ಸಲ ಮ್ಯಾಜಿಸ್ಟ್ರೇಟ್ ತಾವೇ ಎನ್ಕ್ವೈರಿ ಬೇಕಾದ್ರೆ ಕಂಡಕ್ಟ್ ಮಾಡ್ಬೋದು. ನಾರ್ಮಲಿ ಪೊಲೀಸರು ಕೊಡ್ತಾರೆ, ಬಟ್ ದೇ ಹ್ಯಾವ್ ಆಲ್ಟರ್ನೇಟ್ ಪವರ್ ಆಲ್ಸೋ. ಪೊಲೀಸರ ಬಗ್ಗೆ ಅವ್ರಿಗೆ ಡೌಟ್ ಇತ್ತು ಅಂತಂದರೆ ಹಿ ಕ್ಯಾನ್ ಮೇಕ್ ಹಿಸ್ ಓನ್ ಅರೇಂಜ್ಮೆಂಟ್. ಅದನ್ನೇ ಕನ್ನಡದಲ್ಲಿ ಬರ್ತಿದ್ದೀನಿ. ಮ್ಯಾಜಿಸ್ಟ್ರೇಟ್ ಅಂದರೆ ಇಲ್ಲಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್, ನೆನ್ಪಿಟ್ಕೊಳ್ಳಿ, DC ಹತ್ರ ಹೋಗೋದಲ್ಲ, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. ಇಟ್ ಈಸ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್. ನಾವು ಎಕ್ಸಿಕ್ಯೂಟಿವ್ ಕಡೆ ಹೋಗೋದಲ್ಲಿ ಅಪ್ ಟು SP. ಯಾವಾಗ SP ಕಡೆಯಿಂದ ಕೆಲಸ ಆಗಲಿಲ್ಲ ಅಂತಂದರೆ ನಾವು ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಹತ್ರ ಹೋಗ್ತೀವಿ. ಅಪರಾಧ ನೋಟಿಸ್ ತೆಗೆದುಕೊಳ್ಳುವ ಅಥವಾ ಪೊಲೀಸರಿಗೆ ಅಪರಾಧ ದಾಖಲಿಸುವ ಆದೇಶವನ್ನು ಕೊಡ್ತಾರೆ. ಅಂದರೆ ಅಪರಾಧ ಆಗಿದೆ ಅನ್ನೋದನ್ನು ಅವ್ರು ಗಮನಿಸ್ತಾರೆ. ಗಮನಿಸಿದ ಮೇಲೆ ಹಿ ಮೇ ಡೂ ಐದರ್ ದಿಸ್ ಆರ್ ದಿಸ್ ಅನ್ನೋದನ್ನು ನಾವು ಗಮನ ಹರಿಸ್ಬೇಕು. ಎಸ್, ಜುಡಿಷಿಯಲ್ ಪ್ರೆಸಿಡೆಂಟ್, ಇದ್ರ ಮೇಲೆ ಒಂದು ಕೇಸ್ ಆಯಿತು. ದೇರ್ ಹ್ಯಾಸ್ ಬೀನ್ ಎ ಕೇಸ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಕೇಸ್ ವೇರ್ ಪೊಲೀಸ್ ರೆಫ್ಯೂಸ್. ವೆನ್ ದ ಪೊಲೀಸ್ ಆ್ಯಂಡ್ ದ SP both fail, when the police and SP both fail to act on a cognizable complaint, ಒಂದು ಗಂಭೀರ ಅಪರಾಧದ ವಿಷಯವನ್ನು ತನಿಖೆಗೆ ಎತ್ತಿಕೊಳ್ಳುವಲ್ಲಿ ಇಬ್ಬರೂ ವಿಫಲರಾದರೆ, ಕನ್ಸರ್ನ್ಡ್ ಪೊಲೀಸ್ ಸ್ಟೇಷನ್ನು ಮತ್ತು ಆ ಜಿಲ್ಲಾ ಅಧಿಕಾರಿ, ಆವಾಗ ದ ಪ್ರಾಪರ್ ರೆಮಿಡಿ ಈಸ್ ಟು ಅಪ್ರೋಚ್ ಮ್ಯಾಜಿಸ್ಟ್ರೇಟ್ ಅಂಡರ್ ಸೆಕ್ಷನ್ 156, ಇವಾಗಿನ ಸೆಕ್ಷನ್ 211 ಅನ್ನೋದನ್ನು ಅದನ್ನೇ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ದ ಸೇಮ್ ಥಿಂಗ್ ಹಿಯರ್, ದಟ್ ಈಸ್ ಮ್ಯಾಜಿಸ್ಟ್ರೇಟ್. ಓಕೆ, ಸೊ 211ನಲ್ಲಿ ಅಲ್ಲಿ ಆ್ಯಕ್ಷನ್ ಆಗುತ್ತೆ. ದಟ್ ಈಸ್ ಹಿ ವಿಲ್ ಡೈರೆಕ್ಟ್ ಅಂಡರ್ 211 ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ. ದಿಸ್ ಈಸ್ ದ ಕೇಸ್. ದೆನ್ ದಿಸ್ ಈಸ್ ಎ ಆಪ್ಷನಲ್ ರೆಮಿಡಿ. ನಾವು ಮ್ಯಾಜಿಸ್ಟ್ರೇಟ್ ಹತ್ರ ಹೋಗ್ತೀವಲ್ವಾ, ಆ ಮ್ಯಾಜಿಸ್ಟ್ರೇಟ್ ಹತ್ರ ಹೋದಾಗೂ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ಆವಾಗಲೂ ನಿಮಗಿಲ್ಲ ಅಪರಾಧ ಆಗಿದೆ ಅಂತಕ್ಕಂಥದ್ದಿತ್ತಂದರೆ ಯು ಕ್ಯಾನ್ ಓಪನ್ 226, ಆರ್ಟಿಕಲ್ 226. ಯು ಕ್ಯಾನ್ ಫೈಲ್ ಎ ರಿಟ್ ಪಿಟಿಷನ್. ಆ್ಯಂಡ್ ಆಸ್ಕ್ ಫಾರ್ ದ ಮ್ಯಾಂಡಮಸ್ ಬಿಫೋರ್ ದ ಹೈಕೋರ್ಟ್. ಪೊಲೀಸರು, SP, ಮ್ಯಾಜಿಸ್ಟ್ರೇಟ್ 3 ಹಂತಗಳಲ್ಲಿ ಕ್ರಮ ಕೈಗೊಳ್ಳದಿದ್ದರೆ, 3 ಹಂತಗಳಲ್ಲಿ ನೋಡಿ, ಪೊಲೀಸರು, SP, ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಎಲ್ಲೂ ಕೆಲಸ ಆಗಲಿಲ್ಲ ಅಂದರೆ ನೀವು ಹೈಕೋರ್ಟಿನ ಮೊರೆ ಹೋಗ್ಬೋದು. ಅಂತಿಮವಾಗಿ ಹೈಕೋರ್ಟಿನ ಮೊರೆಯನ್ನು ಹೋಗ್ಬೋದು ನೀವು ಅನ್ನೋದನ್ನು ಇಲ್ಲಿ ನೋಡ್ತೀವಿ. ದೇರ್ಫೋರ್ ಸೆಕ್ಷನ್ 173, ಇಟ್ ವಿಲ್ ಗೋ ಟು 173(4) SP, ದೆನ್ ಇಟ್ ವಿಲ್ ಗೋ ಟು ಮ್ಯಾಜಿಸ್ಟ್ರೇಟ್ ಆ್ಯಂಡ್ ಫೈನಲಿ ಇಟ್ ವಿಲ್ ಗೋ ಟು ಹೈಕೋರ್ಟ್. ಇವೆಲ್ಲ ಆದಮೇಲೆ, ಈ ಸ್ಟೆಪ್ಗಳೆಲ್ಲ ಮುಗಿದ ಮೇಲೆ ನೀವೇನು ಮಾಡಬೇಕು, ಹೈಕೋರ್ಟಿಗೆ ಹೋಗುವ ಸಾಧ್ಯತೆ ಇರ್ತದೆ. ಅಲ್ಲಿವರೆಗೆ ಅವಕಾಶಗಳಿದೆ. ಒಂದು ಕಾಗ್ನಿಜಬಲ್ ಅಫೆನ್ಸ್ ಆದಾಗ, ಅಥವಾ ಗಂಭೀರ ಅಪರಾಧ ಆದಾಗ, ಅಥವಾ ಸಂಜ್ಞೆಯ ಅಪರಾಧ ಆದಾಗ ನೀವು ಆ ರೀತಿ ಮಾಡ್ಬೋದು ಅನ್ನೋದನ್ನು ನೀವಿಲ್ಲಿ ಗಮನಿಸಬೇಕು. ಇಂಪಾರ್ಟೆಂಟ್ ಕೇಸ್ ಲಾ, ನಾನು ಅದೇ ಹೇಳಿದ್ನಲ್ವಾ, ಲ್ಯಾಂಡ್ಮಾರ್ಕ್ ಕೇಸ್ ಲಾ ಇನ್ 2014, ಹೊಸ ಕೇಸು, ಲಲಿತ ಕುಮಾರಿ ವರ್ಸಸ್ ಗೌರ್ಮೆಂಟ್ ಆಫ್ ಯು ಪಿ. ನೋಡಿ ಇಲ್ಲಿ ಸ್ಟೇಟ್ ಆಫ್ UP ಅಂತ ಹಾಕಿಲ್ಲ, ನಾವು ಸ್ಟೇಟ್ ಆಫ್ UP ಅಂತ ಹಾಕಿಲ್ಲ, ಗೌರ್ಮೆಂಟ್ ಆಫ್ UP ಅಂತ ಹಾಕಿದ್ವಿ. ಯಾಕೆಂದರೆ ಗೌರ್ಮೆಂಟ್ ಈಸ್ ರೆಸ್ಪಾನ್ಸಿಬಲ್. ಇದು FIRಗೆ ಸಂಬಂಧಪಟ್ಟದ್ದಕ್ಕೆ FIRನ ವಿಷಯದಲ್ಲಿ ನೀವು ಏನು ಪರೀಕ್ಷೆಯಲ್ಲಿ ಬರಿತೀರಿ, ಲಲಿತಾ ಕುಮಾರಿ ಕೇಸನ್ನ ಬರೀಲಾರದೆ ಬರಿಬಾರ್ದು.
ಸಚ್ ಅನ್ ಇಂಪಾರ್ಟೆಂಟ್ ಕೇಸ್. ನೋಡಿ, ಲಲಿತಾ ಕುಮಾರಿ, ಎ ಮೈನರ್ ಗರ್ಲ್, was kidnapped. His father went to police station to lodge FIR, but the police refused to register it and only made an entry in the general diary. Our cognizance ತಗೊಳ್ಳೇ ಇಲ್ಲ. He approached the SP, but no action was taken. ಇದರ ಹಿಂದೆ ಏನಿರಬೇಕು ನೀವು ಊಹೆ ಮಾಡಿ. Finally, he filed a writ petition before the Supreme Court seeking directions for mandatory registration of FIR in all cognizable cases. He goes to Supreme Court. ಲಲಿತಾ ಕುಮಾರಿ ಪ್ರಕರಣದಲ್ಲಿ. ಓಕೆ, ಅದನ್ನೇ ಕನ್ನಡದಲ್ಲಿ ಇಲ್ಲಿ ಬರೆದಿದ್ದೀನಿ. ಯು ಕ್ಯಾನ್ ಹ್ಯಾವ್ ಎ ಸ್ಕ್ರೀನ್ಶಾಟ್. ಬಾಲಕಿಯ ಅಪಹರಣ ಆಗಿರ್ತದೆ. ಅಲ್ಲಿ ಪೊಲೀಸ್ ಸ್ಟೇಷನ್ ಏನು ಮಾಡೋದಿಲ್ಲ, SP ಏನು ಮಾಡೋದಿಲ್ಲ. ಅಲ್ಟಿಮೇಟ್ಲಿ ದಿ ಅಫೆಕ್ಟೆಡ್ ಪರ್ಸನ್ ವಿಲ್ ಗೋ ಟು ಹೈಕೋರ್ಟ್. ಹೈಕೋರ್ಟ್ ಮುಂದೆ ಇಶ್ಯೂ ಏನು, ವೆದರ್ ಇಟ್ ಈಸ್ ಮ್ಯಾಂಡೇಟರಿ ಫಾರ್ ದ ಪೊಲೀಸ್ ಟು ರಿಜಿಸ್ಟರ್ FIR ಅಪಾನ್ ಇನ್ಫಾರ್ಮೇಷನ್ ಇನ್ ಕಾಗ್ನಿಜಿಬಲ್ ಅಫೆನ್ಸ್. ದಿಸ್ ವಾಸ್ ದ ಕ್ವಶನ್ ಬಿಫೋರ್ ದ ಹೈಕೋರ್ಟ್. ಹೈಕೋರ್ಟಿನ ಮುಂದಿದ್ದಂತಹ ಪ್ರಶ್ನೆ ಏನು ಅಂತಂದರೆ, ಕಡ್ಡಾಯವಾಗಿ ಇದು ಹಾಕ್ಬೇಕಂತಿದೆಯಾ ಏನನ್ನ, FIRನ. ಅಲ್ಲಿ 14 days ಟೈಮ್ ಬೇರೆ ಇದೆ ಅವರಿಗೆ. ಆ ಟೈಮ್ ಯಾವಾಗ ಬರುತ್ತೆ ಅನ್ನೋದು, ಅದನ್ನು ನಾವು ಕೆಲವೊಂದು ಸಂದರ್ಭಗಳನ್ನು ನಾವು ಗಮನಿಸಬೇಕು. ಅದನ್ನು ನೋಡೋಣ. ಈಗ ಸಂಜ್ಞೇಯವಾದ ಅಪರಾಧದ ಕುರಿತು ಮಾಹಿತಿ ದೊರೆದ ಕೂಡಲೇ FIR ನೋಂದಣಿ ಕಡ್ಡಾಯವೇ ಅಥವಾ ಪೊಲೀಸ್ ಅಧಿಕಾರಿಯ ವಿವೇಚನೆಗೆ ಒಳಪಟ್ಟಿದೆಯೇ? ಎಸ್, ಅದು ಹೇಳಿದ್ನಲ್ಲ ನಾನು ನಿಮಗೆ. ದೇರ್ ಈಸ್ ಒನ್ ಕ್ಲಾಸ್ ವೇರ್ ಹಿ ಕ್ಯಾನ್ ಡಿಲೇ. ಐ ಥಿಂಕ್ 173(3) ಎಂಬ ಪ್ರಶ್ನೆ ಎದುರಾಯಿತು. ವಾಟ್ ಸುಪ್ರೀಂ ಕೋರ್ಟ್ ಸೇಸ್, ಲೆಟ್ ಅಸ್ ಸಿ. ದ ಕಾನ್ಸ್ಟಿಟ್ಯೂಷನ್ ಬೆಂಚ್, ನೋಡಿ, ದಿಸ್ ಈಸ್ ಎ ಕಾನ್ಸ್ಟಿಟ್ಯೂಷನ್ ಬೆಂಚ್ ಜಜ್ಮೆಂಟ್. The registration of FIR is mandatory when the information is about cognizable offense. The police has no discretion. ಅವರಿಗೆ ವಿವೇಚನಾಧಿಕಾರ ಇಲ್ಲೇ ಇಲ್ಲ. ಪ್ರಿಲಿಮಿನರಿ ಎನ್ಕ್ವೈರಿ ಎಂಥ ಸಂದರ್ಭದಲ್ಲಿ ಮಾಡಬೇಕು, ನಾನು ಪ್ರಿಲಿಮಿನರಿ ಎನ್ಕ್ವೈರಿನ ಎಂಥ ಸಂದರ್ಭದಲ್ಲಿ ಮಾಡಬೇಕು ಅನ್ನೋದನ್ನು ನಾನು ಇಲ್ಲಿ ನಿಮಗೆ ಇಲ್ಲಿ ಹೇಳಿದ್ದೀನಿ. ಎಸ್, ಪ್ರಿಲಿಮಿನರಿ 173(3). ಇಲ್ಲಿ SP ಪರ್ಮಿಷನ್ ತೊಗೊಂಡು ಅವರಿಗೆ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಬೇಕು ಅನ್ನೋ ಅವಕಾಶ ಇದೆ. ಆದರೆ ಈ 173(3)ನ ಹೇಗೆ ಉಪಯೋಗ ಮಾಡಬೇಕು ಅನ್ನೋದನ್ನು ನಮಗೇನಾಗುತ್ತೆ ಅಂದರೆ ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ. ಇಟ್ ಈಸ್ ಟೋಲ್ಡ್ ಇನ್ ದಿಸ್ ಕೇಸ್, ಆ್ಯಂಡ್ ದ ಕೇಸ್ ಈಸ್, ಎಸ್, ಈ ಪ್ರಕರಣದಲ್ಲಿ ಹೇಳಲಾಗುತ್ತೆ ಎಂತೆಂಥ ಸಂದರ್ಭದಲ್ಲಿ ನೀವು ಸೆಕ್ಷನ್ 173(3)ನ ಉಪಯೋಗ ಮಾಡಬೇಕು ಅನ್ನೋದನ್ನು ಲಲಿತಾ ಕುಮಾರಿ ಪ್ರಕರಣದಲ್ಲಿ ಹೇಳಿದ್ದಾರೆ. ದಟ್ಸ್ ವೈ ಐ ಆಮ್ ಟೆಲಿಂಗ್ ಯು, ದಿಸ್ ಇಸ್ ಎ ವೆರಿ ವೆರಿ ಇಂಪಾರ್ಟೆಂಟ್. ಅದಕ್ಕೆ ನಾನು ಡೀಟೇಲ್ ಆಗಿ ಅದನ್ನು ಅನಲೈಸಿಸ್ ಮಾಡ್ತಾ ಇದ್ದೀನಿ. ಪ್ರಿಲಿಮಿನರಿ ಎನ್ಕ್ವೈರಿ ಈಸ್ ಪರ್ಮಿಸಿಬಲ್ ಓನ್ಲಿ ಇನ್ ಲಿಮಿಟೆಡ್ ಕ್ಯಾಟಗರೀಸ್ ಸಚ್ ಆಸ್ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್, ಹೇಳಿದ್ನಲ್ಲ, ಗಂಡ ಹೆಂಡತಿ ಜಗಳ, ಕಮರ್ಷಿಯಲ್ ಅಫೆನ್ಸಸ್, ಏನೋ ವ್ಯಾವಹಾರಿಕವಾದಂತಹ ಜಗಳ, ಅಥವಾ ಮೆಡಿಕಲ್ ನಿಗ್ಲಿಜಿಯನ್ಸ್, ಅಥವಾ ಕರಪ್ಷನ್ ಕೇಸಸ್, ಆರ್ ಕೇಸಸ್ ವಿತ್ ಎಬ್ನಾರ್ಮಲ್ ಡಿಲೇ ಇನ್ ರಿಪೋರ್ಟಿಂಗ್. ಈ ರೀತಿಯಾದಂತಹ ಪ್ರಕರಣಗಳಿದ್ದಾಗ ಮಾತ್ರ ನೀವೇನು ಮಾಡಬೇಕು, 14 days ಟೈಮ್ ಯೂಸ್ ಮಾಡ್ಕೋಬೇಕು. ಅದು SP ಪರ್ಮಿಷನಿಂದ ಅಥವಾ DSP ಪರ್ಮಿಷನಿಂದ. ಸಚ್ ಪ್ರಿಲಿಮಿನರಿ ಎನ್ಕ್ವೈರಿ ಇಫ್ ಕಂಡಕ್ಟೆಡ್ ಮಸ್ಟ್ ಬಿ ಕಂಪ್ಲೀಟೆಡ್ ವಿದಿನ್ 7 days, ಬಟ್ ನೌ ಇಟ್ ಈಸ್ ಡನ್ ಆಸ್ 14 days. ಇನ್ BNSS it is done as 14 days and must be communicated to the complainant. So this case is very very important. Police misuse and avoid ಮಾಡಲಿಕ್ಕೆ ಗೈಡ್ಲೈನ್ಸ್ ಆರ್ ಅವೈಲೇಬಲ್ ರಿಗಾರ್ಡಿಂಗ್ FIR ಇನ್ ದಿಸ್ ಕೇಸ್. ವೈವಾಹಿಕ ಕುಟುಂಬದ ವಿವಾದಗಳು, ಹಣಕಾಸಿನ ವ್ಯವಹಾರ, ವೈದ್ಯಕೀಯ ನಿರ್ಲಕ್ಷ್ಯ, ಮೆಡಿಕಲ್ ನೆಗ್ಲಿಜೆನ್ಸ್, ಭ್ರಷ್ಟಾಚಾರದ ಪ್ರಕರಣಗಳು, ಅಥವಾ ನೀವು FIR ಫೈಲ್ ಮಾಡೋದೇ ಲೇಟ್ ಮಾಡಿದರೆ ಆವಾಗ ಅದನ್ನೆಲ್ಲ ನೋಡಲಿಕ್ಕೆ ಅವರು 14 ದಿವಸ ಟೈಮ್ ತೊಗೋಬೋದು, ಹೊರತು ಬೇರೆ ಸಂದರ್ಭದಲ್ಲಿ ಅಲ್ಲ ಅನ್ನೋದನ್ನು ನಾವಿಲ್ಲಿ ಈ ಕೇಸಿನ ಮುಖಾಂತರ ಹೇಳಿದ್ದೀವಿ. ಸೊ ಲಲಿತಾ ಕುಮಾರಿ ಕೇಸ್ ಎನ್ಶೂರ್ಸ್ ದ್ಯಾಟ್ ಎವ್ರಿ ಸಿಟಿಜನ್ಸ್ ರೈಟ್ ಟು ಹ್ಯಾವ್ ಎ ಕಾಗ್ನಿಬಲ್ ಅಫೆನ್ಸ್ ರಿಜಿಸ್ಟರ್ಡ್ ಇನ್ FIR ಈಸ್ ಪ್ರೊಟೆಕ್ಟೆಡ್. ಸುಮ್ಮನೆ ಪೊಲೀಸರು ಓಡಿಸಾಡೋ ಹಾಗಿಲ್ಲ. ಇಟ್ ಪ್ರಿವೆಂಟ್ಸ್ ಪೊಲೀಸ್ ಇನ್ ಆ್ಯಕ್ಷನ್, ಇಟ್ ಪ್ರಿವೆಂಟ್ಸ್ ಪೊಲೀಸ್ ಅಸಡ್ಡತೆ, ಪೊಲೀಸ್ ಅವರ ಅಸಡ್ಡತೆಯನ್ನು ಇದು ತಪ್ಪಿಸ್ತದೆ. ಎಸ್ಟಾಬ್ಲಿಷಸ್ ಟ್ರಾನ್ಸ್ಪರೆನ್ಸಿ, ಪಾರದರ್ಶಕತೆಯನ್ನು ನಮಗೆ ಕೊಡ್ತದೆ. ಅಕೌಂಟೆಬಿಲಿಟಿ ಇನ್ ಕ್ರಿಮಿನಲ್ ಜಸ್ಟಿಸ್. ನೋಡಿ, ಒಂದು ಜವಾಬ್ದಾರಿ ಮತ್ತು ಪಾರದರ್ಶಕತೆಯನ್ನು
ನಾವು ಲಲಿತಾ ಕುಮಾರಿ ಪ್ರಕರಣದಿಂದ ಕಂಡುಕೊಳ್ಬಹುದು. ಸೊ ದಿಸ್ ಇಸ್ ದಿ case. There is one more case. This is an old case. That one was 2014 case. This is an old case. Just I have written the principle here. Court can squash FIRs if they are modified. ಸುಮ್ಮನೆ FIR ಹಾಕಿದ್ರು ಆಗಲ್ಲ. ಸುಮ್ಮನೆ FIR ಹಾಕಿದ್ರು ಅದು ತಪ್ಪು. ನಾವು ಮೊನ್ನೆ ಸೌಜನ್ಯ ಪ್ರಕರಣದಲ್ಲಿ ಯಾರೋ ಯೂಟ್ಯೂಬರ್ ಕೇಸ್ ನೋಡಿದ್ವಿ. FIR was filed. So that was a modified FIR. That was modified FIR. ನಾಗಪ್ರಸನ್ನ ಅವರು ಅದನ್ನು ತಳ್ಳಿ ಹಾಕಿದರು ಹೈಕೋರ್ಟ್ನಲ್ಲಿ. ಭಜನ್ ಲಾಲ್ ಪ್ರಕರಣ ದುರುದ್ದೇಶಪೂರ್ಣ ಅಥವಾ ಕಾನೂನು ಆಧಾರವಿಲ್ಲದ FIRಗಳನ್ನು ನ್ಯಾಯಾಲಯಗಳು ಏನು ಮಾಡ್ತವೆ, ರದ್ದುಪಡಿಸ್ತವೆ. ಪೊಲೀಸರು ಕೆಲವೊಮ್ಮೆ ಹೆಂಗೋ ಫ್ರೇಮ್ ಮಾಡಬೇಕು ಅಂತ ನೋಡ್ತಾರೆ. ಆ ಯೂಟ್ಯೂಬರ್ ಪ್ರಕರಣವನ್ನು ನಾವು ನೋಡಿದಾಗ ಅನ್ನಿಸ್ತು ನಮ್ಗೆ. ಕೊನೆಗೆ ನಾಗಪ್ರಸನ್ನ ಅವರು ಹೈಕೋರ್ಟಿನ ಸಂದರ್ಭದಲ್ಲಿ ಆ ಪರ್ಟಿಕ್ಯುಲರ್ FIR ಅನ್ನು ದೇ ವಿಲ್ ಕ್ವಾಶ್ ಇಟ್. ಸೊ ನೌ ವಿ ಕ್ಯಾನ್ ಕನ್ಕ್ಲೂಡ್ ದಿಸ್ ಈಸ್ ವಾಟ್ ಈಸ್ ದ ಕಾನ್ಸೆಪ್ಟ್ ಆಫ್ FIR. FIR is the foundation of criminal investigation. With innovations like, nodi, e-FIR, zero FIR. BNSS ensures faster, transparent and citizen-oriented justice delivery. ಸಾರಾಂಶವಾಗಿ ಕ್ರಿಮಿನಲ್ ತನಿಖೆಯ ಮೂಲ ಹಂತವಾಗಿದೆ. So, like this we have started. So, FIR next leads to investigation. ತನಿಖೆ ಮುಂದಿನ ಹಂತ. ನಮ್ಮ ಮುಂದಿನ ವಿಡಿಯೋ ಇಟ್ ಈಸ್ ಅಬೌಟ್ ದಿಸ್, ತನಿಖೆ ಬಗ್ಗೆ. ತನಿಖೆ ಮಾಡುವವರು ಯಾರು? ಪೊಲೀಸರು. ದಿಸ್ ಈಸ್ ದ ಜಾಬ್ ಆಫ್ ಎ ಸ್ಟೇಟ್. ಸ್ಟೇಟ್ ವಿಲ್ ಅಲ್ಟಿಮೇಟ್ಲಿ ಡೂ ಇನ್ವೆಸ್ಟಿಗೇಷನ್ ವೆನ್ ಎನ್ FIR ರಿಜಿಸ್ಟರ್ಡ್. ಈ FIR ರಿಜಿಸ್ಟರ್ ಆದಮೇಲೆ ಹಂತಗಳಿದ್ದಾವೆ, ABCD ಅಂತ. ಡಿ ಅಂದರೆ ದಾಖಲೆ ಸಿಗುತ್ತೆ, ತನಿಖೆ, ಆಮೇಲೆ ರಿಪೋರ್ಟ್ ಸಬ್ಮಿಟ್ ಮಾಡ್ತಾರೆ. ಆಲ್ ABCDs ಆರ್ ರಿಪೋರ್ಟ್ಸ್. Outcome of this investigation are reports. What are the reports called? Report A, B, C, D. ನೋಡೋಣ ತನಿಖೆಯ ಸಂದರ್ಭದಲ್ಲಿ ನಾನು ನಿಮಗೆ ಇವನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇವತ್ತು ನನ್ನ ಉದ್ದೇಶ ಇದ್ದದ್ದು FIRನಲ್ಲಿರ್ತಕ್ಕಂತಹ ನಿಟಿಗ್ರಿಟಿಗಳನ್ನು ಮಹಿಳೆಯರ ವಿಷಯದಲ್ಲಿ ಹೆಂಗೆ ಮಾಡಬೇಕು, ಆಮೇಲೆ ಪೊಲೀಸರು FIR ದಾಖಲಿಸಲಿಲ್ಲ ಅಂದರೆ ಏನು ಪ್ರೋಸೆಸ್ ಇದೆ, ಜೀರೋ FIR ಅಂದರೆ ಏನು, e-FIR ಅಂದರೆ ಏನು, ಅಥವಾ ನಮ್ಮ BSNLನಲ್ಲಿ ಆದಂತಹ ಬದಲಾವಣೆಗಳು, ಒಳ್ಳೆಯ ಬದಲಾವಣೆಗಳೇನು ಅನ್ನುವ ಒಂದು ವ್ಯವಸ್ಥೆಯನ್ನು ನಾವು ಇವತ್ತಿನ ಈ ವಿಡಿಯೋದಲ್ಲಿ ನೋಡಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ಬಹಳಷ್ಟು ಜನ ನೀವು ನನ್ನ BNSS ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ಮತ್ತು ಬಹಳಷ್ಟು ಜನರ ಬೇಡಿಕೆ ಇದೆ BNS ವಿಡಿಯೋಗಳನ್ನು ತೆಗೆದುಕೊಂಡು ಬನ್ನಿ ಅಂತ. ಪ್ರಾಬೆಬಲಿ ಇವತ್ತು ಅಥವಾ ನಾಳೆ ನನ್ನ ಕಾಂಟ್ರಾಕ್ಟ್ ಲಾನ ಎಲ್ಲ ವಿಡಿಯೋಗಳು ಮುಗಿತವೆ. ಸೊ ಇನ್ನು ಒಂದೆರಡು ದಿವಸದಲ್ಲಿ ನಾನು BNS ಸಂಬಂಧಪಟ್ಟಂತಹ ಪ್ರಥಮ ಸೆಮಿಸ್ಟ್ರಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಪ್ರಾರಂಭ ಮಾಡ್ತೀನಿ. ಸಾಧ್ಯವಾದಷ್ಟು ಮಟ್ಟಿಗೆ ನಾನು ಈ ಪರೀಕ್ಷೆ ಬರೋಕ್ಕಿಂತ ಮೊದಲು ಅವುಗಳ ವಿಡಿಯೋಗಳನ್ನು ಮುಗಿಸುವಂತಹ ಎಲ್ಲ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿ ಕೊನೆಗೊಳಿಸ್ತೀನಿ. ಹೆಚ್ಚಿನ ಸಮಯ ತೆಗೆದುಕೊಂಡಿದ್ದು ಉದ್ದೇಶ ಇಷ್ಟೇ, ನಿಮಗೆ ಕಾನ್ಸೆಪ್ಟ್. ನನ್ನ ಉದ್ದೇಶ ಇರೋದು, ನಾನು ವಿಡಿಯೋ ಕ್ಲಾಸ್ ಮಾಡುವ ಉದ್ದೇಶ ಇರೋದೇನು ಅಂತಂದರೆ, ಕಾನೂನು ವಿದ್ಯಾರ್ಥಿಗಳು ಯಾವುದೇ ಒಂದು ವಿಷಯದ ಮೇಲೆ ಅದರದೊಂದು ಕಾನ್ಸೆಪ್ಟ್ ಅವ್ರ ತಲೆಗೆ ಹೋಗಬೇಕು, ಪರಿಕಲ್ಪನೆ ಅವ್ರ ತಲೆಗೆ ಹೋಗಬೇಕು. ಆವಾಗ ಅವ್ರ ಪುಸ್ತಕ ತೆಗೆದು ನೋಡಿದ ಕೂಡಲೇ ಇಟ್ ಈಸ್ ಲೈಕ್ ದಿಸ್ ಅಂತ ಗೊತ್ತಾಗಬೇಕು. ಎಲ್ಲರೂ ನೆನ್ಪಿಟ್ಕೊಳ್ಳೋಕೆ ಸಾಧ್ಯ ಇಲ್ಲ. ನಾನು ಕೂಡ ಎಲ್ಲ ವಿಷಯವನ್ನು ನಾನು ನೆನ್ಪಿಟ್ಕೊಂಡಿರೋದಿಲ್ಲ. ಯಾವುದೇ ಒಂದು ಪಾಠ ಮಾಡಬೇಕಾದ್ರೆ ಸುಮಾರು ಒಂದು ದಿನಗಟ್ಟಲೆ, ಒಂದು ದಿನ ಪೂರ್ತಿ ಅಲ್ಲ, 1 ಗಂಟೆ, ಮತ್ತೊಂದು ಗಂಟೆ ಎಲ್ಲ ವಿವರಗಳನ್ನು ನೋಡಿ. ಎಸ್ಪೆಷಲಿ ಐ ಆಮ್ ರೆಫರಿಂಗ್ ಟು 2 books. One is Khelkar's book. Khelkar, a very good English book. It is a lecture, Khelkar's lecture. Now it is rewritten by Tripathi. And there is one more book, K.D. Gaur. This is on criminal law, particularly on BNSS. He has written. This is also a very good book. I am referring to these 2 books and other information, latest cases, and doing my effort. ನನ್ನ ಪ್ರಯತ್ನವನ್ನು ನಾನು ಮಾಡ್ತೀನಿ, ನಿಮಗೆ ಇದರಿಂದ ಅನುಕೂಲ ಆಗಲಿ ಅಂಥೇಳಿ ಆಶೆ ಮಾಡ್ತಾ ನಾನು ಇವತ್ತಿನ ಈ ವಿಡಿಯೋನ ಮುಗಿಸ್ತೀನಿ. ಹೆಚ್ಚು ಜನರು ನೀವು ಇದರ ಅನುಕೂಲ ನಿಮ್ಗೆ ಆಗಲಿ ಅನ್ನುವಂಥದ್ದು ನನ್ನ ಆಶೆ ಅಂತ ಹೇಳ್ತಾ ಥ್ಯಾಂಕ್ ಯು.